ವೆನ್ ಯು ಥಿಂಕ್ ಅಬೌಟ್ ಅ ಚೈಲ್ಡ್ ಜಸ್ಟ್ ಬಾರ್ನ್ ಅಂತ ಅಂದ್ಕೊಳ್ಳಿ, ಆ ಶಿಶುಗೆ ನಿಮ್ಮ ತಲೆಯಲ್ಲಿ ಬರೋದು ಫಸ್ಟ್ ಏನು ಪ್ರೊವೈಡ್ ಮಾಡಬೇಕು ಅದಕ್ಕೆ? ಮಗು ಯಾವತ್ತೂ ನಾನು ಇದನ್ನೇ ತಿಂತೀನಿ ಅಂತ ಹೇಳಲ್ಲ, ಅದನ್ನ ಪೇರೆಂಟ್ಸ್ ರೂಢಿ ಮಾಡಿಸಿರ್ತಾರೆ, ಅವ್ರು ಬೇರೆದನ್ನ ಕೊಟ್ಟಿರೋದಿಲ್ಲ. ಸೊ ಮಗುಗೆ ಅದ್ರಲ್ಲಿ ಕಂಫರ್ಟೇಬಲ್ ಆಗ್ಬಿಟ್ಟಿರುತ್ತೆ ಆ ಫುಡ್ ಐಟಮ್ ಅಲ್ಲಿ. ಸೊ ಅದು ಇನ್ನೊಂದು ವೇನಲ್ಲಿ ನೋಡಿದಾಗ ಪೇರೆಂಟ್ಸಿಗೆ ಅನ್ಸುತ್ತೆ ನನ್ನ ಮಗುಗೆ ಅದಷ್ಟೇ ಬೇಕು ಅಂತ. ಬಟ್ ದ ಪ್ರಾಬ್ಲಮ್ ಇಸ್ ಇಂಟ್ರೊಡಕ್ಷನ್ ಪಾರ್ಟ್ ಅಲ್ಲಿ ಫೇಲ್ ಆಗಿರ್ತಾರೆ. ನೀವು ವೆಸ್ಟರ್ನ್ ಕಂಟ್ರೀಸ್ನಲ್ಲಿ ಇಲ್ಲಿ ಕಂಪ್ಯಾರಿಸನ್ ಮಾಡಿದಾಗ 6 months ಇಂದನೇ ದೇ ಸ್ಟಾರ್ಟ್, ದ ಚೈಲ್ಡ್ ವಿಲ್ ಈಟ್ ಬೈ ಇಟ್ ಸೆಲ್ಫ್. ಓಕೆ, ಸೊ ಯಾವತ್ತು ಬಿಗಿನಿಂಗಿಂದನೇ ಅವರು ಈ ಥರ ಹ್ಯಾಬಿಟ್ ಮಾಡಿಸೋದಿಲ್ಲ, ಲೈಕ್ ಅವ್ರು ತಿನ್ಸೋದಾಗ್ಲಿ ಇಲ್ಲ ಅವ್ರು ಪ್ಯಾಂಪರ್ ಮಾಡೋದಾಗ್ಲಿ ಸುತ್ತಮುತ್ತ ಓಡಾಡ್ಸೋದಾಗ್ಲಿ, ಅದು ಯಾವತ್ತೂ ಇರೋದಿಲ್ಲ. ಟೆಲ್ ಮಿ ಮೋರ್ ಅಬೌಟ್ ಸಪ್ಲಿಮೆಂಟ್ಸ್ ಆಗಲಿ, ಸೀರಿಯಲ್ಸ್ ಕೊಡ್ತಾರೆ ಮಕ್ಕಳಿಗೆ, ಜಲ್ದಿ ಆಗೋಗ್ಬಿಡುತ್ತೆ ಬ್ರೇಕ್ಫಾಸ್ಟ್ಗೆ ಹಾಲು ಹಾಕೊಟ್ಬಿಡೋಣ ಅಂತ. ಸೊ ಹೌ ಸೇಫ್ ಇಸ್ ಇಟ್? ಓವರ್ ಬರ್ಡನ್ ಆಫ್ ನಾಲೆಡ್ಜ್ ಫ್ರಮ್ ಆಲ್ ಪ್ಲಾಟ್ಫಾರ್ಮ್ಸ್, ಇದರಿಂದ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಸಾಕಷ್ಟು ಪೇರೆಂಟ್ಸಿಗೆ ಅನಿಸ್ತಾ ಇದೆ ಲೈಕ್ ಅವರು ಸಪ್ಲಿಮೆಂಟ್ಸ್ ಕೊಟ್ಟರೆ ಮಾತ್ರ ಅವ್ರ ಮಗುಗೆ ಎಲ್ಲ ಥರದ ನ್ಯೂಟ್ರಿಷನ್ ಪ್ರೊವೈಡ್ ಮಾಡ್ಬೋದು ಅನ್ನೋದು. ಬಟ್ ಮೇನ್ಲಿ ಏನು ಇಂಪಾರ್ಟೆಂಟ್ ಇದೆ ಅರ್ಥ ಮಾಡ್ಕೊಳೋದು ಅಂತ ಹೇಳಿದ್ರೆ, ನಮ್ಮ ರೀಜ್ನಲ್ ಕಲ್ಚರ್ ಕರ್ನಾಟಕದಾಗಿರ್ಬೋದು ಇಲ್ಲ ಡಿಫ್ರೆಂಟ್ ಸ್ಟೇಟ್ಸ್ ಆಫ್ ಇಂಡಿಯಾ ಹ್ಯಾಸ್ ಇಟ್ಸ್ ಕಲ್ಚರಲ್ ಬಿಲೀಫ್ ಇನ್ ಅ ಫುಡ್. What is immunity? Why kids require it? And why kids have it and adults don't have it? ನ್ಯೂಟ್ರಿಷನ್ ಕೊಡ್ತಾ ಇದ್ದೀರಾ, ಆ ನ್ಯೂಟ್ರಿಷನ್ ಏನಕ್ಕೆ ನೀವು ಕೊಡ್ತಾ ಇದ್ದೀರಾ? ಮಗು ಆ್ಯಕ್ಟಿವ್ ಆಗಿರೋದಕ್ಕೆ. ಬಟ್ ನೀವು ಆ್ಯಕ್ಟಿವ್ ಆಗೋದಕ್ಕೆ ಹೊರಗಡೆ ಬಿಡ್ತಾನೆ ಇಲ್ಲ ಮಗುಗೆ. ಸೊ ಅಂದಾಗ ಆ ಪ್ಯಾರಾಮೀಟರ್ ಡೌನ್ ಆಗುತ್ತೆ ಅಲ್ಲಿ. ಕೋವಿಡ್ ಅಂದ ತಕ್ಷಣ ವಿ ಹ್ಯಾವ್ ಅ ಬೆಲ್ ರಿಂಗಿಂಗ್ ಇನ್ ಆರ್ ಹೆಡ್, ಓ ನಮ್ದು ಕಡಿಮೆ ಆಗಿದೆಯೋ ನಿಮ್ದು ಹೆಚ್ಚಾಗಿದೆಯೋ ಆ ಥರ. ಸೊ ಕೋವಿಡ್ ಮಕ್ಕಳಿಗೆ ಎಫೆಕ್ಟ್ ಮಾಡ್ತಾ? ಕೋವಿಡ್ ಇಂದ ಮಗುವಿಂದು ಫ್ರೀಕ್ವೆನ್ಸಿ ಆಫ್ ಇಲ್ನೆಸಸ್, ಮೇನ್ಲಿ ವೈರಲ್ ಇನ್ಫೆಕ್ಷನ್ಸ್ ಇಂದು ರೇಟ್ ನಾವೇನು ನೋಡ್ತಾ ಇದ್ದೀವಿ ಅದು ಸರ್ಟೇನ್ಲಿ ಹೈ ಇದೆ. ಹೈ ಅನ್ನೋದಕ್ಕಿಂತ ಆ ಇನ್ಫೆಕ್ಷನ್ನ ಟ್ಯಾಕಲ್ ಮಾಡೋ ಕೆಪಾಸಿಟಿ ಮಕ್ಕಳಲ್ಲಿ ಚೂರು ಕಮ್ಮಿ ಅಂತ ನಮಗೆ ಅನಿಸ್ತಾ ಇದೆ. No scripts, no filters, only real voices and raw journeys. Welcome to Journeys with me, where every conversation takes you somewhere new. ಚಿಕ್ಕ ಮಕ್ಕಳು ಆಟ ಆಡ್ಕೊಂಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ. ಅವ್ರಿಗೆ ಒಂದಿನ ಜ್ವರ ಬಂದುಬಿಡುತ್ತೆ, ಕೆಮ್ಮು ನೆಗಡೆ ಆಗಿಬಿಡುತ್ತೆ. ಸೊ ಅವ್ರನ್ನ ಪೀಡಿಯಾಟ್ರಿಷಿಯನ್ ಹತ್ರ ಕರ್ಕೊಂಡು ಹೋಗಲೇಬೇಕು. ಹಾಗೆ ನಮ್ಮ ಜೊತೆಲಿದ್ದಾರೆ ಇವತ್ತು ಪೀಡಿಯಾಟ್ರಿಷಿಯನ್ ಡಾಕ್ಟರ್ ಅರ್ಚನಾ ವಿ.ಕೆ. ಹಾಯ್ ಡಾಕ್ಟರ್ ಅರ್ಚನಾ, ಹೇಗಿದ್ದೀರಾ ಇವತ್ತು? ಐ ಆಮ್ ಗುಡ್. ಓಕೆ, ಸೊ ನೀವು ನಿಮ್ಮ ಜರ್ನಿ ಆ್ಯಸ್ ಅ ಪೀಡಿಯಾಟ್ರಿಷಿಯನ್ ಹೇಗೆ ಸ್ಟಾರ್ಟ್ ಆಯಿತು ಅದನ್ನ ಹೇಳಿ. ಓಕೆ, ಸೊ ಬೇಸಿಕಲಿ ನಿಮಗೆಲ್ಲರಿಗೂ ಗೊತ್ತಿರುತ್ತೆ, ಫಸ್ಟ್ ನಾವು MBBS ಡಿಗ್ರಿ ಇನ್ ಜನರಲ್ ಮಾಡಿರ್ತೀವಿ. ಅದಾದಮೇಲೆ ವಿ ಹ್ಯಾವ್ ಟು ಚೂಸ್ ಅ ಸ್ಟ್ರೀಮ್. ಸೊ ಇಟ್ ಕ್ಯಾನ್ ಬಿ ಅ ಸರ್ಜಿಕಲ್ ಸ್ಟ್ರೀಮ್ ಆಗಿರ್ಬೋದು ಇಲ್ಲ ಕ್ಲಿನಿಕಲ್ ಸ್ಟ್ರೀಮ್ ಆಗಿರ್ಬೋದು. ಸೊ ವೆನ್ ಇಟ್ ಕೇಮ್ ಟು ಪೀಡಿಯಾಟ್ರಿಕ್ಸ್, ಸೊ ಥಿಯರಿಟಿಕಲಿ ಐ ಲೈಕ್ಡ್ ಇಟ್ ಅ ಲಾಟ್. ಬಟ್ ಆಫ್ಟರ್ MBBS ಒಂದು ಇಂಟರ್ನ್ಶಿಪ್ ಫಾರ್ ಅ ಇಯರ್ ನೀವು ಮಾಡ್ತೀರಲ್ವಾ, ಅದರಲ್ಲಿ ನೀವು ಪ್ರಾಕ್ಟಿಕಲಿ ಎಕ್ಸ್ಪೀರಿಯನ್ಸ್ ಮಾಡಬೇಕು ಆ ಸಬ್ಜೆಕ್ಟ್ನ. ಎರಡರಲ್ಲೂ ನಿಮಗೆ ಇಷ್ಟ ಆದರೆ ಅದನ್ನು ನೀವು ನಿಮ್ಮ ಲೈಫ್ ಟೈಮ್ ಬ್ರಾಂಚ್ ಆಗಿ ಡಿಸಿಷನ್ ತೊಗೋಬೋದು. ಸೊ ಹೀಗೆ ವೆನ್ ಐ ವಾಸ್ ಇನ್ ದ ಪೀಡಿಯಾಟ್ರಿಕ್ ಇಂಟರ್ನ್ಶಿಪ್, ನನಗೆ ಮಕ್ಕಳಿಗೆ ಕಮ್ಯುನಿಕೇಟ್ ಮಾಡೋದು ತುಂಬ ಈಸಿ ಅನ್ನಿಸ್ತಾ ಇತ್ತು. ಐ ವಾಸ್ ನಾಟ್ ಹ್ಯಾವಿಂಗ್ ಅ ಡಿಫಿಕಲ್ಟ್ ಟೈಮ್ ಅಂಡರ್ಸ್ಟ್ಯಾಂಡಿಂಗ್ ದೇರ್ ಇಮೋಷನ್ಸ್. ದೇರ್ ವಾಸ್ ಅ ಕನೆಕ್ಟ್. ಯಾ, ಡೆಫಿನೆಟ್ಲಿ, ಇನ್ಸ್ಟೆಂಟ್ ಕನೆಕ್ಟ್. ಡೆಫಿನೆಟ್ಲಿ. ಆ್ಯಂಡ್ ಈವನ್ so do my friends used to tell that there's a same wavelength in which you tend to mingle with mingle with the child. ಮಕ್ಕಳಲ್ಲಿ ಮಕ್ಕಳಾಗಿ ನೀವು ಅವ್ರನ್ನ ಶಾಂತ ಮಾಡಿಸ್ತಾ ನೀವು ನಿಮ್ಮ ಪಾಡಿಗೆ ಅದು ನಡೀತಾ ಇತ್ತು. ಅಂದರೆ ಮಗು ನಿಮ್ಮ ಮಾತನ್ನು ಕೇಳುತ್ತೆ, ನಿಮಗೆ ಅರ್ಥ ಆಗಬೇಕು. ಈಗ ಫಾರ್ ಎಕ್ಸಾಂಪಲ್ ಎಲ್ಲ ಅಳು ಒಂದೇ ಥರ ಇರೋದಿಲ್ಲ. ಕೆಲವೊಂದು ಅಳುನಲ್ಲಿ ಅವ್ರ ಸಿಟ್ಟಿರುತ್ತೆ, ಕೆಲವೊಂದು ಅಳುನಲ್ಲಿ ಅವ್ರದ್ದು ಹ್ಯಾಪಿನೆಸ್ಸು ಇರುತ್ತೆ, ಇಲ್ಲ ಸ್ಟ್ರೇಂಜರ್ ಆಂಗ್ಸೈಟಿ ಇರ್ಬೋದು. ಸೊ ನೀವು ಆ್ಯಸ್ ಅ ಡಾಕ್ಟರ್ ಈ ಕಡೆ ಎಂಡಲ್ಲಿ ನಿಂತ್ಕೊಂಡು ಆ ಇಮೋಷನ್ನ ನಿಮಗೆ ಗೊತ್ತಾಗ್ತಾ ಇದೆ ಅಂತ ಹೇಳಿದ್ರೆ, ಐ ಥಿಂಕ್ ದಟ್ ವಾಸ್ ದ ಥಾಟ್ ಫಾರ್ ಮೀ ದಟ್ ಐ ಆಮ್ ರೈಟ್ ಫಾರ್ ದಿಸ್ ಪ್ರೊಫೆಷನ್ ಆ್ಯಂಡ್ ಐ ಆಮ್ ಎಂಜಾಯಿಂಗ್ ಟಿಲ್ ಡೇಟ್. ವಾವ್, ಸೂಪರ್. ಸೊ ಆ್ಯಸ್ ಯು ಎಂಟರ್ಡ್ ದಿಸ್ ಫೀಲ್ಡ್, ನಿಮಗೆ ಸುಮಾರಷ್ಟು ಚಾಲೆಂಜಸ್ ಎದುರಾಗಿರ್ಬೋದು. ನೀವು ಒಂದೇ ಸರಿ ಅಷ್ಟೊಂದು ಮಕ್ಕಳನ್ನ ನೋಡೋದು, ಅವ್ರು ಅಳೋದು ಆಗಲಿ, ಇಲ್ಲ ಅವ್ರು ನಿಮ್ಮ ಅಟೆನ್ಷನ್ ಸೀಕ್ ಮಾಡ್ತಿರ್ತಾರೆ, ಇಲ್ಲ ಅವ್ರಿಗೆ ಹುಷಾರಿಲ್ದಂಗೆ ಆಗ್ಬಿಡುತ್ತೆ. ಅದನ್ನ ನೋಡಿ ನೀವು ಓವರ್ವೆಲ್ಮ್ ಆಗಿ ನಿಮ್ಮದು ಇಮೋಷ್ನಲ್ ಚಾಲೆಂಜಸ್ ಇರ್ತದಲ್ಲ. ಸೊ ವಾಟ್ ಆರ್ ದ ಚಾಲೆಂಜಸ್ ಯು ಫೆಲ್ಟ್, ಯು ಸಾ ರಿಯಲಿ ಬೀಯಿಂಗ್ ಇನ್ ದ್ಯಾಟ್ ಫೀಲ್ಡ್? So initially, beginning of the journey as a pediatrician, as a resident life, so I was very much connected emotionally to the child. And when we do so outcome becomes very much important for us at that point of time. Right. So slowly ಎಷ್ಟೊಂದು ಮಕ್ಕಳನ್ನ ನೋಡ್ತಾ ಬಂದ್ರು ನೆವರ್ ಇಟ್ ಯಾವತ್ತೂ ಆ ಥರ ಫೀಲ್ ಆಗಿಲ್ಲ, ಇಷ್ಟೊಂದು ಮಕ್ಕಳಿದ್ದಾರೆ ಅಂತ ಬರ್ಡನ್ ಫೀಲ್ ಆಗಲ್ಲ. ಅಷ್ಟೊಂದು ಮಕ್ಕಳು ಆರಾಮಾಗಿ ಹೋದರೆ ಅದಕ್ಕಿಂತ ಹ್ಯಾಪಿ ಮೂಮೆಂಟ್ ಫಾರ್ ಅ ಡಾಕ್ಟರ್ ವಿಲ್ ನಾಟ್ ಬಿ ಸಮಥಿಂಗ್ ಎಲ್ಸ್. ವಾವ್, ವೆಲ್ ಸೆಡ್ ಅರ್ಚನಾ, ಅಮೇಝಿಂಗ್. ಸೊ ನಾವು
you've been ಗೈಡಿಂಗ್ ಆಲ್ ಯಂಗ್ ಪೇರೆಂಟ್ಸ್. ಸುಮಾರಷ್ಟು ಪೇರೆಂಟ್ಸ್ ಬರ್ತಾರೆ ನಿಮ್ಮ ಹತ್ರ, ಸುಮಾರಷ್ಟು ಡೌಟ್ಸ್ ಇರುತ್ತೆ, ಅವ್ರನ್ನೆಲ್ಲ ಗೈಡ್ ಮಾಡ್ತಾ ಇದ್ದೀರಾ. ಆ್ಯಂಡ್ ಯೋರ್ ಪ್ರೊಫೆಷನ್ ಇಸ್ ಆಬ್ವಿಯಸ್ಲಿ ತುಂಬ ಹೆಕ್ಟಿಕ್ ಇರುತ್ತೆ, ತುಂಬ ಸ್ಕೆಡ್ಯೂಲ್ ವೈಸ್, ಡೇಟ್ ವೈಸ್, ಯು ಆರ್ ಆಲ್ವೇಸ್ ಅಪಾಯಿಂಟೆಡ್, ರೈಟ್? ಸೊ ನೆಕ್ಸ್ಟ್ ಇಸ್, ನೀವು ಇದನ್ನ ಮಾಡ್ಕೋತಾ ನಿಮ್ಮ ಯೂಟ್ಯೂಬ್ ಚಾನಲ್ ಮಾಡಿದ್ದೀರಾ. ಸೊ ಕಂಗ್ರ್ಯಾಚುಲೇಷನ್ಸ್ ಆನ್ ದ್ಯಾಟ್. ಥ್ಯಾಂಕ್ ಯು. So it is Arasu as us. You and your husband has been doing this and it's coming out really well. So tell me more about it. ಎಲ್ಲ ಇಷ್ಟು ಹೆಕ್ಟಿಕ್ ಸ್ಕೆಡ್ಯೂಲಲ್ಲಿ ಅದನ್ನೊಂದು ಮಾಡಬೇಕು ಅಂತ ಯಾವಾಗ ಥಾಟ್ ಬಂತು, ಹೇಗೆ ಬಂತು? ಸೊ ಒಂದು ಪ್ರೊಫೆಷ್ನಲಿಸಮ್ ಅನ್ನೋದಿರುತ್ತೆ, ಒಂದು ಪ್ಯಾಷನ್ ಅನ್ನೋದಿರುತ್ತೆ. ಸೊ ನಿಮಗೆ ಕೆಲವೊಂದು ಸ್ಟ್ರೀಮಲ್ಲಿ ಪ್ಯಾಷನ್ ಇದೆ ಅಂತ ಅಂದಾಗ ದಟ್ ಹೆಕ್ಟಿಕ್ ಸ್ಕೆಡ್ಯೂಲ್ ಶುಡ್ ನಾಟ್ ಇಂಟರ್ಫಿಯರ್ ಹಿಯರ್. ಕರೆಕ್ಟ್. ಸೊ ನಮಗೆ ನಮ್ಮ ಚಾನಲಲ್ಲಿ ಎಷ್ಟೇ ಬ್ಯುಸಿ ಪ್ರೊಫೆಷ್ನಲಿ ನಾವು ಇದ್ರೂ ಕೂಡ, ಬಟ್ ದಿಸ್ ಚಾನಲ್ ಇಸ್ ಎವ್ರಿಥಿಂಗ್ ಟು ಅಸ್. ಸೊ ವಿ ಹ್ಯಾವ್ ಎಕ್ಸ್ಟ್ರಾ ಎನರ್ಜಿ, ವಿ ಗೆಟ್ ಎಕ್ಸ್ಟ್ರಾ ಟೈಮ್, ವಿ ಮೇಕ್ ಎಕ್ಸ್ಟ್ರಾ ಟೈಮ್ ಫಾರ್ ದಿಸ್ ಚಾನಲ್ ಬಿಕಾಸ್ ವಿ ವಾಂಟ್ ಟು ಗಿವ್ ಸಮಥಿಂಗ್ ಟು ದ ಆಡಿಯನ್ಸ್ ಫ್ರಮ್ ಅವರ್ ಸೈಡ್. Super. So when you think about a child just born ಅಂತ ಅಂದ್ಕೊಳ್ಳಿ, ಆ ಶಿಶುಗೆ ನಿಮ್ಮ ತಲೆಯಲ್ಲಿ ಬರೋದು ಫಸ್ಟ್ ಏನು ಪ್ರೊವೈಡ್ ಮಾಡಬೇಕು ಅದಕ್ಕೆ? ಈಗ ಅಪ್ಪ ಅಮ್ಮಂಗೆ ಅದಕ್ಕೆ ಒಳ್ಳೆ ನ್ಯೂಟ್ರಿಷನ್ ಬೇಕು, ಅದಕ್ಕೆ ಚೆನ್ನಾಗಿ ಫೀಡ್ ಮಾಡಬೇಕು, ಅದಕ್ಕೆ ಓವರ್ ಫೀಡ್ ಮಾಡಿಬಿಡ್ತಾರೆ, ಏನೋ ಒಂದು ಮಾಡ್ತಾರೆ. ಫಸ್ಟ್ ನೀವು ಮಾಡೋದು ಏನು ಮಾಡಬೇಕು ಅಪ್ಪ ಅಮ್ಮ ಆದವರು? So this might sound little different for you people, but as a pediatrician, ನಾವು ಯಾವಾಗಾದರೂ ಡೆಲಿವರಿ ರೂಮಲ್ಲಿ ಎಂಟರ್ ಆದಾಗ ಫಸ್ಟ್ ಹ್ಯಾಪಿ ಮೂಮೆಂಟ್ ಫಾರ್ ಅ ಪೀಡಿಯಾಟ್ರಿಷಿಯನ್ ಏನಂತ ಹೇಳಿದ್ರೆ ಮಗು ಅಳಬೇಕು. So the moment it cries, we are all happy in the OT. So never it is like pediatrician ಆಗಿದ್ದೀವಿ, ಮಗು ಅಳ್ತಾ ಇದೆ, ನನಗೆ ಇರಿಟೇಟ್ ಆಗ್ತಿದೆ. No, the moment it cries, it is active, we are super happy with that. So ಗುಡ್ ಕ್ರೈಯಿಂಗ್ ಬೇಬಿ ನಾವು ಡೆಲಿವರ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಆ ಹೆಲ್ದಿ ಬೇಬಿನ ನನ್ನ ಪೇರೆಂಟ್ಸಿಗೆ ಆಲ್ರೆಡಿ ಒಂದು ಸ್ಟೆಪ್ಪಲ್ಲಿ ಅಹೆಡ್ ಆಗಿ ಐ ಆಮ್ ಗಿವಿಂಗ್ ಟು ದೆಮ್. ಸೆಕೆಂಡ್ ಥಿಂಗ್ ಇಸ್, ಇಟ್ ಹ್ಯಾಸ್ ಅ ಲಾಟ್ ಆಫ್ ಥಿಂಗ್ಸ್ ಗೋಯಿಂಗ್ ಆನ್ ಪೋಸ್ಟ್ ಡೆಲಿವರಿ, ರೈಟ್? ಸೊ ಕೆಲವೊಬ್ರು ಫಸ್ಟ್ ಟೈಮ್ ಪೇರೆಂಟ್ಸ್ ಆಗಿರ್ತಾರೆ, ಕೆಲವೊಬ್ಬರಿಗೆ ಸೆಕೆಂಡ್ ಬೇಬಿ ಇರುತ್ತೆ. ಸಮ್ ಆಫ್ ದೆಮ್ ವುಡ್ ಹ್ಯಾವ್ ಹ್ಯಾಡ್ ಅಬಾರ್ಷನ್ಸ್ ಆ್ಯಂಡ್ ದೆನ್ ನೌ ದೇ ವುಡ್ ಹ್ಯಾವ್ ಗಾಟ್ ಹೆಲ್ದಿ ಚೈಲ್ಡ್. ಸೊ ಆ ಬೇಸಿಸಲ್ಲಿ ನಾವು ಅವರಿಗೆ ಕೌನ್ಸಿಲಿಂಗ್ ಮಾಡಿಬಿಟ್ಟು ನ್ಯೂ ಬಾರ್ನ್ ಕೇರ್ ಬಗ್ಗೆ ನಾವು ತಿಳಿಸ್ಕೊಡ್ತೀವಿ. ಓಕೆ. ಸೊ ವೆನ್ ಇಟ್ ಕಮ್ಸ್ ಟು ಕೇರಿಂಗ್ ಅ ನ್ಯೂ ಬಾರ್ನ್, ಸೊ ಫಸ್ಟ್ 6 months ಅಂತೂ ಏನು ಹೊರಗಿಂದು ಹಾಲು ಕೊಡೋ ಹಾಗಿಲ್ಲ, ಏನು ಊಟ ಕೊಡೋ ಹಾಗಿಲ್ಲ. ಸೊ ಅಲ್ಲಿವರೆಗೂ ಸೇಫ್ ಅವರು. ಅದಾದಮೇಲೆ ಫಸ್ಟ್ ಬೇಬಿ ಸ್ಟೆಪ್, ಇವಾಗ ಪೇರೆಂಟ್ಸ್ ವಿಲ್ ಬಿ ಸೂಪರ್ ಎಕ್ಸೈಟೆಡ್ ದಟ್ ಮೈ ಚೈಲ್ಡ್ ವಿಲ್ ಬಿ ಈಟಿಂಗ್ ಸಮಥಿಂಗ್ ಔಟ್. ಸೊ ಅವರು ಎಕ್ಸೈಟ್ಮೆಂಟ್ನು ಕಮ್ಮಿ ಮಾಡಿಸಿ ಆ್ಯಂಡ್ ಕಿಡ್ಗೂ ಕೂಡ ಟಮ್ಮಿ ಏನು ಹ್ಯಾಸಲ್ ಆಗ್ದಂಗೆ. ಸೊ ವಾಟ್ ಈಸ್ ದ ನೆಕ್ಸ್ಟ್ ಥಿಂಗ್ ದಟ್ ಯು ನೀಡ್ ಟು ಡೂ ಅಂತ ಹೇಳಬೇಕಂದ್ರೆ, ವಾಟ್ ಈಸ್ ದ ನೆಕ್ಸ್ಟ್ ಫುಡ್ or nutrition that a child requires after the breastfeeding phase is done? Okay. ಸೊ ಫಸ್ಟ್ 6 months ಏನು ನಾವು ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗ್ ಪೀರಿಯಡ್ ಅಂತ ಏನು ಹೇಳ್ತೀವಿ, ಬೇಸಿಕಲಿ ನಾವು ಅದನ್ನು ಕಂಪ್ಲೀಟ್ಲಿ 6 months ಅವ್ರು ಫಾಲೋ ಮಾಡೋದಕ್ಕೆ ವಿ ಗೈಡ್ ದೆಮ್. ದ ಡಿಫಿಕಲ್ಟ್ ಪಾರ್ಟ್ ಇಸ್ ಟಿಲ್ ದ 6 months ಫಾರ್ ದೆಮ್ ಟು ನಾಟ್ ಸ್ಟಾರ್ಟ್ ದ ಫೀಡ್ಸ್. ಸೊ ಆಫ್ಟರ್ 6 months ಅವರು ಆ್ಯಕ್ಚುಲಾಗಿ ಫೀಡಿಂಗ್ ಸ್ಟಾರ್ಟ್ ಮಾಡಬೇಕಾಗಿರುವಾಗ, ಸೊ ಮೋಸ್ಟ್ ಆಫ್ ದ ಪೇರೆಂಟ್ಸ್ ವಿಲ್ ನಾಟ್ ಹ್ಯಾವ್ ಎನ್ ಐಡಿಯಾ ಆಫ್ ಅ ಬ್ಯಾಲೆನ್ಸ್ ಡಯಟ್. ಸೊ ಎಲ್ಲರಿಗೂ ಅನಿಸುತ್ತೆ ರಾಗಿ ಸರಿ ಇಸ್ ದ ಓನ್ಲಿ ಫುಡ್ ವಿಚ್ ಹ್ಯಾಸ್ ಟು ಬಿ ಗಿವನ್ ಟು ದ ಚೈಲ್ಡ್. ನೀವು 6 ತಿಂಗಳು ಮಗು ತಾಯಿಗೂ ಕೇಳ್ಬೋದು, 8 ತಿಂಗಳು ಮಗು ತಾಯಿಗೂ ಕೇಳ್ಬೋದು, 1 ವರ್ಷದ ಮಗು ತಾಯಿಗೂ ಕೇಳ್ಬೋದು. ಅವ್ರು ಏನು ಊಟ ಕೊಡ್ತಾರೆ ಅಂತ ಕೇಳಿದ ಕೂಡಲೇ ದೇ ವಿಲ್ ಟೆಲ್ it is ragi sari. So where will the other micronutrients add in to the child's diet? Right. So somewhere the system is lacking behind, somewhere the awareness about nutrition is lacking behind. And ಈ ಗ್ಯಾಪ್ನ ಫಿಲ್ ಮಾಡಬೇಕು ಅನ್ನೋದಕ್ಕೇನೆ ಐ ಹ್ಯಾವ್ ಈವನ್ ಸ್ಟಾರ್ಟೆಡ್ ಅ ಕುಕಿಂಗ್ ಎಪಿಸೋಡ್ಸ್ ಇನ್ ಮೈ ಚಾನಲ್, ಸೊ ದ್ಯಾಟ್ ಪೀಪಲ್ ನೋ ವಾಟ್ ಆರ್ ದ ಥಿಂಗ್ಸ್ ವಿಚ್ ಆರ್ ಗೆಟಿಂಗ್ ಇನ್ ಟು ದ ಫುಡ್, ವಾಟ್ ಆರ್ ದ ಥಿಂಗ್ಸ್ ದ ಚೈಲ್ಡ್ ಇಸ್ ಟೇಕಿಂಗ್ ಇನ್. ಸೊ ಇದೆಲ್ಲ ನಾಲೆಡ್ಜ್, ಒಂದು ಪ್ರಿಲಿಮಿನರಿ ನಾಲೆಡ್ಜ್ ಆಗಿ ಪೇರೆಂಟ್ಸಿಗೆ ಗೊತ್ತು ಮಾಡಿಸ್ಕೋಬೇಕು. ಸೊ ದೆರ್ ಇಸ್ ನೋ ಹಾರ್ಡ್ ಆ್ಯಂಡ್ ಫಾಸ್ಟ್ ರೂಲ್ ಆಸ್ ಇಟ್ ಲೈಕ್ ನೀವು ಈಗ ಸೌತ್ ಇಂಡಿಯನ್ ಆಗಿರೋದ್ರಿಂದ, ಕರ್ನಾಟಕದಲ್ಲಿ ಇರೋದ್ರಿಂದ ನೀವು ರಾಗಿ ಸರಿ ಕೊಡ್ಬೋದು ಮಗುಗೆ, ಹೌದು ಕೊಡ್ತಾರೆ ಎಲ್ಲರೂ. ವಾಟ್ ಅಬೌಟ್ ಅದರ್ ಪಾರ್ಟ್ಸ್ ಆಫ್ ದ ನೇಷನ್? Rice is the first thing they give, or roti is the first thing they give, doodh is the first thing they give, right? Milk. So when we talk about hige, likewise if we talk about western nations, ಅವ್ರದಂತೂ ಬೇರೆನೇ ಇರುತ್ತೆ ಅಲ್ವಾ? So what do you have in common? Like what is the first thing that it's so confusing when you look at in a bigger picture, right? So tell me, what is the first thing which needs to be fed to the child in order to keep the nutrition in equilibrium thing? ಸೊ ನೀವು ಹೇಳ್ದಾಗೆ ಬೇರೆ ಕಂಟ್ರಿನಲ್ಲಿ ಅವರು ಬೇರೆ ಪದಾರ್ಥಗಳನ್ನ ಕೊಡ್ಬೋದು ಅಂತ ಹೇಳಿ, ಫ್ರೂಟ್ಸ್ ಕೊಡ್ತಾರೆ, ವೆಜ್ಜಿ ಸ್ಟಾಕ್ಸು ಏನೋ ಒಂದು ಕೊಡ್ತಾರೆ.
ನಮ್ಮವ್ರು ಫಸ್ಟೇ ಸ್ಟಾರ್ಟ್ ಮಾಡೋದೇ ರಾಗಿ ಸರಿ. ಐ ಥಿಂಕ್ ಇಟ್ಸ್ ಲಿಟಲ್ ಕಾಂಪ್ಲಿಕೇಟೆಡ್ ಅಲ್ವಾ? No, actually, I think it's a good option to start with Ragi Sari. I'm never against Ragi Sari. It's a best option actually. But the thing is, ಅದನ್ನ ಸ್ಟಾರ್ಟ್ ಮಾಡಿದಾಗ ಅದು ಒಂದೇ ವೆರೈಟಿ ಆಗಿ ಇಟ್ಕೋಬಾರ್ದು ಅನ್ನೋದಷ್ಟೇ. ಈಗ ನೀವು ವೆಸ್ಟರ್ನ್ ಕಂಟ್ರಿ ಅಂತ ಅಂದಾಗ ಇಟ್ ಇಸ್ ನಾಟ್ ಡಿಫಿಕಲ್ಟ್ ಟು ಟ್ರ್ಯಾಕ್. ಅವ್ರ ಕಂಟ್ರಿನಲ್ಲಿ ಏನು ಶುರು ಮಾಡ್ತಾರೆ, ನಮ್ಮ ಕಂಟ್ರಿನಲ್ಲಿ ಏನು ಶುರು ಮಾಡ್ತಾರೆ, ಇಟ್ ಇಸ್ ಆಲ್ ಸ್ಟೇಪಲ್ ಡಯಟ್, ರೈಟ್? ಸೊ ಅವರು ಯಾವುದನ್ನ ಯೂಶಲ್ ಆಗಿ ತಿನ್ಕೊಂಡ್ಬರ್ತಾರೆ ಅವ್ರು ಅದನ್ನೇ ಶುರು ಮಾಡ್ತಾರೆ ಬಿಗಿನಿಂಗ್ ಆಗಿ. ಸೊ ಅದರಲ್ಲಿ ಅವ್ರದ್ದು ಪ್ರೋಟೀನ್ ಕಂಟೆಂಟ್ ಹೈ ಇರುತ್ತೆ. ಸೊ ನಮ್ಮಲ್ಲಿ ನೀವು ಓವರ್ ಆಲ್ ಇನ್ ಜನರಲ್ ನೋಡಿದಾಗ ಕ್ಯಾಲರಿ ಕಂಟೆಂಟ್ ಹೈ ಇರುತ್ತೆ. ಸೊ ದೇರ್ ಇಸ್ ಡಿಫ್ರೆನ್ಸ್ ಇನ್ BMI, ವೇಟ್, ಹೈಟ್. ಇಲ್ಲಿಂದ ನೀವು ಅಲ್ಲಿನ ಮಕ್ಳಿಗೆ ನೋಡಿದ್ರೆ ಅವ್ರು ಟಾಲರ್ ಅನಿಸ್ತಾರೆ, ನಮ್ಮವ್ರು ಶಾರ್ಟ್ ಇರ್ತಾರೆ. ಬಿಕಾಸ್ ನಮ್ದು ಕಂಟೆಂಟ್ ಕ್ವಾಲಿಟಿ ಆಫ್ ಫುಡ್ ಇಸ್ ಎಂಟೈರ್ಲಿ ಡಿಫ್ರೆಂಟ್. ಸೊ ಇನ್ ದ್ಯಾಟ್ ಆಸ್ಪೆಕ್ಟ್ ಶುರು ಮಾಡುವಾಗ ಅದೇ ನಾನು ಹೇಳ್ತಾ ಇದ್ದೀನಲ್ಲ, ದಟ್ ಗ್ರೇನ್ಸ್, cereals should be the priority. But that doesn't mean that ನೀವು ವೆಜ್ಜೀಸ್, ವೆಜಿಟೇಬಲ್ಸ್ನ ಹಾಗೆ ಮೈಕ್ರೋನ್ಯೂಟ್ರಿಯೆಂಟ್ಸ್ನ ಡಿಫಿಸಿಟ್ ಮಾಡ್ಕೋಬಾರ್ದು ಆ ಪ್ಲೇಟಲ್ಲಿ ಅಂತ. ಸೊ ಗ್ರ್ಯಾಜುವಲಿ ನೀವು ಎಲ್ಲ ಫುಡ್ ವೆರೈಟಿ ಬೈ 9 months ನೀವು ಇಂಟ್ರೊಡ್ಯೂಸ್ ಮಾಡಿಸ್ಬಿಡ್ಬೇಕು ಮಗುಗೆ. ಸೊ ಚೈಲ್ಡ್ ಶುಡ್ ಬಿ ಏಬಲ್ ಟು ಈಟ್ ಬೊಫೆಯಲ್ಲಿ ಏನಿರುತ್ತೋ ಎಲ್ಲ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಬೇಕು ಬೈ ದ ಟೈಮ್ ಇಟ್ ರೀಚಸ್ 1 year. ಸೊ ಟೆಕ್ಸ್ಚರ್ ಇರುತ್ತೆ, ಟೇಸ್ಟ್ ಇರುತ್ತೆ, ಹಾಗೆ ವೆರೈಟಿ ಇರುತ್ತೆ. ಸೊ ಮೂರನ್ನು ನೀವು ಇನ್ಕ್ಲೂಡ್ ಮಾಡಬೇಕು. ಸೊ ಇವಾಗ ವೆರೈಟೀಸ್ ಬಂದಾಗ ವೆಜಿಟೇಬಲ್ಸ್ ಅನ್ನೋದು ಏನನ್ನೋದು ಮಗು ಗೊತ್ತಾಗಿರುತ್ತೆ. ನಿಮಗೆ ಅನಿಸ್ತಾ ಇರ್ಬೋದು ನೀವೇನೇ ಕೊಟ್ಟರು ಸುಮ್ಮನೆ ತಿನ್ನುತ್ತೆ ಅದು ಅಂತ. ಆ ರೀತಿ ಇರೋದಿಲ್ಲ. ದೇ ಆರ್ ವೆರಿ ಸ್ಮಾರ್ಟ್ ದೆನ್ ಅಸ್. ಸೊ ದೇ ನೋ ವಾಟ್ ದೇ ಆರ್ ಈಟಿಂಗ್. ದೇ ಕ್ಯಾನ್ ರಿಮೆಂಬರ್ ವಾಟ್ ದೇ ಹ್ಯಾವ್ ಟೇಸ್ಟೆಡ್ ಬಿಫೋರ್. ಸೊ ಇಟ್ ಈಸ್ ಯೋರ್ ಡ್ಯೂಟಿ ಟು ಮೇಕ್ ದೆಮ್ ಟೇಸ್ಟ್ ಆಲ್ ದ ನೆಸೆಸರಿ ಬೇಸಿಕ್ ಟೇಸ್ಟ್. ಅವ್ರು ತಿನ್ನೋದು ಅವ್ರೇನು ಇಷ್ಟಪಡ್ತಾರೋ ಅದಕ್ಕೆ ಲೀನ್ ಆನ್ ಆಗೋದು. ಈ ಮಗು ಬರೀ ದೋಸೆ ತಿನ್ನುತ್ತೆ ಅಂತ ದೋಸೆ ಅಷ್ಟೇ ಕೊಡೋದು, ಇಡ್ಲಿ ತಿನ್ನುತ್ತೆ ಇಡ್ಲಿ ಅಷ್ಟೇ ಕೊಡೋದು, ಹಾಗೆ ಮಾಡಬಾರ್ದು. ವಿ ಶುಡ್ ಆಕ್ಚುಲಿ ಇನ್ಕ್ಲೂಡ್ ಎವ್ರಿಥಿಂಗ್ ಇನ್ ದಟ್. ಹೌದು, ಮಗು ಯಾವತ್ತೂ ನಾನು ಇದನ್ನೇ ತಿಂತೀನಿ ಅಂತ ಹೇಳಲ್ಲ. ಅದನ್ನ ಪೇರೆಂಟ್ಸ್ ರೂಢಿ ಮಾಡಿಸಿರ್ತಾರೆ, ಅವ್ರು ಬೇರೆದನ್ನ ಕೊಟ್ಟಿರೋದಿಲ್ಲ. ಸೊ ಮಗುಗೆ ಅದ್ರಲ್ಲಿ ಕಂಫರ್ಟೇಬಲ್ ಆಗ್ಬಿಟ್ಟಿರುತ್ತೆ ಆ ಫುಡ್ ಐಟಮ್ ಅಲ್ಲಿ. ಸೊ ಅದು ಇನ್ನೊಂದು ವೇನಲ್ಲಿ ನೋಡಿದಾಗ ಪೇರೆಂಟ್ಸಿಗೆ ಅನ್ಸುತ್ತೆ ನನ್ನ ಮಗುಗೆ ಅದಷ್ಟೇ ಬೇಕು ಅಂತ. ಬಟ್ ದ ಪ್ರಾಬ್ಲಮ್ ಇಸ್ ಇಂಟ್ರೊಡಕ್ಷನ್ ಪಾರ್ಟ್ ಅಲ್ಲಿ ಫೇಲ್ ಆಗಿರ್ತಾರೆ. ಹೌದು ಹೌದು. ಆ್ಯಂಡ್ ಆಲ್ಸೋ ಯಾವ ಏಜ್ ರೈಟ್ ಏಜ್ ಮಗು ತನ್ನ ಪ್ಲೇಟಿಂದ ತಾನು ತಿನ್ನೋದು? ಬಿಕಾಸ್ ನಾನು ನೋಡಿದ್ದೀನಿ ಎಲ್ಲರೂ ಮಾಡ್ತಿರ್ತಾರೆ 5 years 6 years ಮಗು ಹಿಂದೆ ಊಟ ಇಟ್ಕೊಂಡು ಅಲ್ದಾಡ್ತಾ ಇರ್ತಾರೆ ಪೇರೆಂಟ್ಸು. ಆ್ಯಂಡ್ ಕಿಡ್ ಇಸ್ ಆಲ್ವೇಸ್ ರೋಮಿಂಗ್ ಅರೌಂಡ್. ಆ್ಯಂಡ್ ನೌ ಇಟ್ಸ್ ದ ಬೆಸ್ಟ್ ವೇ, ಸ್ಕ್ರೀನ್ ಟೈಮ್. TV ಆನ್ ಮಾಡಿಬಿಡಿ, ಮಗು ಮುಂದೆ ಪ್ಲೇಟ್ ಇಟ್ಟು ತಿನ್ಸಕ್ಕೆ ಸ್ಟಾರ್ಟ್ ಮಾಡಿಬಿಡಿ, ತಿಂದ್ಬಿಡುತ್ತೆ. ಅದೇನು ತಿಂದಿರುತ್ತೆ ಅನ್ನೋದೇ ಗೊತ್ತಿರಲ್ಲ. ಸೊ ವಾಟ್ ಈಸ್ ದ ರೈಟ್ ಏಜ್ ಆ್ಯಂಡ್ ಹೌ ಡು ವಿ ಇನ್ಕಲ್ಕೇಟ್ ದಿಸ್ ಹ್ಯಾಬಿಟ್ ಇನ್ ದ ಚೈಲ್ಡ್ ದಟ್ ನಿನ್ನ ಪ್ಲೇಟು ನಿನ್ಗೆ ಹೊಟ್ಟೆ ಹಸಿಯುತ್ತೆ ನೀನು ತಿನ್ನಬೇಕು ಅನ್ನೋದು? ನೀವು ವೆಸ್ಟರ್ನ್ ಕಂಟ್ರೀಸ್ನಲ್ಲಿ ಇಲ್ಲಿ ಕಂಪ್ಯಾರಿಸನ್ ಮಾಡಿದಾಗ 6 months ಇಂದನೇ ದೇ ಸ್ಟಾರ್ಟ್, ದ ಚೈಲ್ಡ್ ವಿಲ್ ಈಟ್ ಬೈ ಇಟ್ ಸೆಲ್ಫ್. ಓಕೆ, ಸೊ ಯಾವತ್ತೂ ಬಿಗಿನಿಂಗಿಂದನೇ ಅವರು ಈ ಥರ ಹ್ಯಾಬಿಟ್ ಮಾಡಿಸೋದಿಲ್ಲ. ಲೈಕ್ ಅವ್ರು ತಿನ್ಸೋದಾಗಲಿ ಇಲ್ಲ ಅವ್ರು ಪ್ಯಾಂಪರ್ ಮಾಡೋದಾಗಲಿ ಸುತ್ತಮುತ್ತ ಓಡಾಡ್ಸೋದಾಗಲಿ ಅದು ಯಾವತ್ತೂ ಇರೋದಿಲ್ಲ. ವೆದರ್ ಇಟ್ ಮೈಟ್ ಟೇಕ್ 1 hour, ಕೆಲವೊಂದು ಸಲ 3 ಗಂಟೆ ಆಗ್ಬೋದು. ಬಟ್ ಆ ಪೇಷನ್ಸ್ ಇರಬೇಕು. ಆ ಬಿಗಿನಿಂಗ್ 3 months ಪೇಷನ್ಸ್ ನೀವು ಕೊಟ್ಟಿದ್ದೀರಾ ಅಂದರೆ 9 months ಆದಮೇಲೆ ಇಟ್ ಇಸ್ ವೆರಿ ಈಸಿ. ಸೆಕೆಂಡ್, ಮಗುಗೆ ಪಿಕ್ ಮಾಡಿ ತಿನ್ನಬೇಕು ತಾನೇ ಅಂದರೆ 9 months ಇಸ್ ದ ರೈಟ್ ಟೈಮ್. ಸೊ ಆವಾಗ ನೀವು ಮಗು ಕೈಯಲ್ಲೇ ಊಟವನ್ನು ಕೊಟ್ಟು ತಿನ್ನಿಸೋದು ಬೆಟರ್, ಒಳ್ಳೆಯದು ಆಪ್ಷನ್ ಅಂತ. ಸೊ ಅವಾಗೂ ಕೂಡ ಎಲ್ಲ ಬ್ಯಾಲೆನ್ಸ್ ಡಯಟ್ ಇರಬೇಕು ಅವ್ರ ಮುಂದೆ. ಸೊ ಅವಾಯ್ಡಿಂಗ್ ಶುಗರ್. ನೌ ಲೆಟ್ಸ್ ಗೆಟ್ ಇನ್ ಟು ಶುಗರ್. ವಾಟ್ ಈಸ್ ದಿಸ್ ಅಡಿಕ್ಷನ್ ವಿಚ್ ಕಮ್ಸ್ ಡೌನ್? ಈಗ ಎಲ್ಲೂ ಇಂಟ್ರೊಡ್ಯೂಸ್ ಮಾಡಿರಲ್ಲ, ಈವನ್ ಇನ್ ವೂಮ್, ಈವನ್ ಡ್ಯೂರಿಂಗ್ ಬ್ರೆಸ್ಟ್ ಫೀಡಿಂಗ್, ಈವನ್ ಆಫ್ಟರ್ ದ್ಯಾಟ್ ನಾವು ಶುಗರ್ನೇ ಇಂಟ್ರೊಡ್ಯೂಸ್ ಮಾಡಿರಲ್ಲ. ದ ಮೊಮೆಂಟ್ ವಿ ಇಂಟ್ರೊಡ್ಯೂಸ್ ಶುಗರ್, ಅದು ಎಷ್ಟು ಜಲ್ದಿ ಅಡಿಕ್ಷನ್ ಸ್ಟಾರ್ಟ್ ಆಗಿಬಿಡುತ್ತೆ ಅವರಲ್ಲಿ ಅಂತ. ಊಟದ್ಕಿಂತ ಜಾಸ್ತಿ ನಂಗೆ ಚಾಕ್ಲೇಟ್ಸ್ ಬೇಕು, ಊಟದ್ಕಿಂತ ಜಾಸ್ತಿ ನನಗೆ ಇನ್ನೇನೋ ಸ್ನ್ಯಾಕ್ ಬೇಕು, ಹೈ ಇನ್ ಕ್ಯಾಲರಿ, ಹೈ ಇನ್ ಕಾರ್ಬ್ಸ್, ಹೈ ಇನ್ ಶುಗರಿ ಕಾಂಟೆಂಟ್. ಸೊ ಹೌ ಡು ವಿ ಟ್ಯಾಕಲ್ ದಿಸ್ ಪ್ರಾಬ್ಲಮ್ ಮ್ಯಾನ್? ಸೊ ಈಗ ಮೇನ್ಲಿ ಆ್ಯಕ್ಟಿವಿಟಿ ಲೆವೆಲ್ ಅಂತ ನೀವು ಒಂದು ಕನ್ಸಿಡರ್ ಮಾಡಬೇಕು. ಈಗ ಸಪೋಸ್ ಒಂದು ಅಡಲ್ಟ್ ಆಗಿರ್ಬೋದು, ಅವರಿಗೆ ಸಡನ್ನಾಗಿ ಎನರ್ಜಿ ಬೂಸ್ಟ್ ಬೇಕಿರುತ್ತೆ. ಸೊ ಯು ವಿಲ್ ನಾಟ್ ಈಟ್ ಎನ್ ಎಂಟೈರ್ ಕೋರ್ಸ್ ಆಫ್ ಮೀಲ್. Okay, you want energy in next 5 minutes, so you'll just grab a chocolate or something which will stay for 30 minutes. So ಅದನ್ನು ನೀವು ಮಾಡ್ತೀರಾ, ಮಗುಗೆ ಅದು ಗೊತ್ತಾಗ್ತಾ ಇರೋದಿಲ್ಲ. ಸೊ ವಾಟ್ ವಿಲ್ ಅ ಚೈಲ್ಡ್ ಡೂ? ಶುಗರ್ ಕೊಟ್ಟ ತಕ್ಷಣ ಫಸ್ಟ್ ಆಫ್ ಆಲ್ ಎಲ್ಲ ಮಕ್ಕಳಿಗೂ ತುಂಬ ಆ್ಯಕ್ಟಿವ್ ಆಗಿರಬೇಕು. ನಾನು ತುಂಬ ಪ್ರತಿ ನಿಮಿಷನೂ ಆಟ ಆಡ್ತಾನೆ ಇರೋದು ಅವ್ರದ್ದೊಂದು ಆಸೆ ಇರುತ್ತೆ. ಸೊ ದಟ್ ಈಸ್ ದರ್ ಲೈಫ್ ಸ್ಟೈಲ್. ಸೊ ಆಟ ಆಡೋದೇ ಅವ್ರದ್ದೊಂದು ಲೈಫ್ ಸ್ಟೈಲ್. ಸೊ ಆ ಲೈಫ್ ಸ್ಟೈಲಿಗೆ ಎನರ್ಜಿ ಬೇಕು ಅಂತ ಹೇಳಿದ್ರೆ ಆ ಇಮಿಡಿಯೇಟ್ ಎನರ್ಜಿ ಏನು ಈ ಸಿಂಪಲ್ ಶುಗರ್ಸಿಂದ ಸಿಗುತ್ತೆ, ಚಾಕ್ಲೇಟ್ಸಿಂದ ಸಿಗ್ಬೋದು, ಸಿರಪ್ಸಿಂದ ಸಿಗ್ಬೋದು. ಸೊ ಅವ್ರಿಗೆ ಅದು ಬೂಸ್ಟ್ ಸಿಕ್ಕಂಗಾಗುತ್ತೆ, ಎಕ್ಸ್ಟ್ರಾ ಎನರ್ಜಿ. ಸೊ ಒಬ್ಬರು ಒಂದು ಇಂಟರ್ವ್ಯೂನಲ್ಲಿ ಹೇಳ್ತಾ ಇದ್ರು, ಒಂದು ಪೀಸ್ ಆಫ್ ಸಪೋಸ್ ನೀವೇನಾದರೂ ಅವರಿಗೆ 1 cube ಆಫ್ ಡೈರಿ ಮಿಲ್ಕ್, 1 cube ಆಫ್ ಚಾಕ್ಲೇಟ್ ನೀವು ಕೊಟ್ರಿ ಅಂತ ಹೇಳಿದ್ರೆ ಇಟ್ ಈಸ್ ಈಕ್ವಲೆಂಟ್ ಟು ಅಡಲ್ಟ್ಸ್ ಈಟಿಂಗ್
ಆಲ್ಮೋಸ್ಟ್ 1 ಹೋಲ್ ಪ್ಯಾಕೆಟ್ ಆಫ್ ಚಾಕ್ಲೇಟ್. ಸೊ ನೀವು ಒಂದು ದೊಡ್ಡ ಚಾಕ್ಲೇಟ್ ತಿನ್ನೋ ಅಷ್ಟು ಎನರ್ಜಿ ಅವರಿಗೆ 1 ಕ್ಯೂಬ್ ಚಾಕ್ಲೇಟಲ್ಲಿ ಸಿಗ್ತಾ ಇರುತ್ತೆ. ಸೊ ಅದು ಅವರಿಗೆ ಮತ್ತೆ ಮತ್ತೆ ಬೇಕಂತ ಅನ್ಸುತ್ತೆ, ಆ ರಶ್. ಬಿಕಾಸ್ ಸಡನ್ಲಿ ಆ ಸ್ಪೈಕ್ ಏನಾಗುತ್ತೆ ಗ್ಲೂಕೋಸ್ದು, ಅದು ಅಷ್ಟೇ ರ್ಯಾಂಪೆಂಟಾಗಿ ಫಾಲ್ ಕೂಡ ಆಗುತ್ತೆ. ಸೊ ಇಮಿಡಿಯೇಟ್ಲಿ ಅವ್ರು ಲೆಥಾರ್ಜಿಕ್ ಆಗ್ತಾರೆ, ಅದು ಅವ್ರಿಗೆ ಬೇಡ ಅನಿಸ್ತಾ ಇರುತ್ತೆ. ಸೊ ಇದೆಲ್ಲ ಒಂದು ಮೂಡ್ ಸ್ವಿಂಗ್, ಹಾಗೆ ಹಾರ್ಮೋನಲ್ ಫ್ಲಕ್ಚುಯೇಷನ್ಸ್, ಹಾಗೆ ನಮ್ಮದು ಗ್ಲೂಕೋಸ್ ಲೆವೆಲ್ ವೇರಿಯೇಷನ್ಸ್ ಹೊರಗಡೆಯಿಂದ ಅಡಿಕ್ಷನ್ ಥರ ಕಾಣಿಸ್ತಿರ್ಬೋದು, ಬಟ್ ಒಳಗಡೆಯಿಂದ ಇಷ್ಟೊಂದು ವೇರಿಯೇಷನ್ಸ್ ಆಗ್ತಾ ಇರುತ್ತೆ. ಸೊ ವಿ ಶುಡ್ ಬಿ ಅವೇರ್ ಆಫ್ ಆಲ್ ದಿಸ್. Yes, definitely. ಸೊ ಶಾರ್ಟ್. ಸೊ ಈಗ ಶುಗರ್ ಅಡಿಕ್ಷನ್ ಬಗ್ಗೆ ಮಾತಾಡಿದ್ವಿ. ಹಾಗೆ ಟೆಲ್ ಮಿ ಮೋರ್ ಅಬೌಟ್ ಸಪ್ಲಿಮೆಂಟ್ಸ್ ಆಗಲಿ, ಸೀರಿಯಲ್ಸ್ ಕೊಡ್ತಾರೆ ಮಕ್ಕಳಿಗೆ, ಜಲ್ದಿ ಆಗೋಗ್ಬಿಡುತ್ತೆ ಬ್ರೇಕ್ಫಾಸ್ಟ್ಗೆ ಹಾಲು ಹಾಕೊಟ್ಬಿಡೋಣ ಅಂತ. ಸೊ ಹೌ ಸೇಫ್ ಇಸ್ ಇಟ್? ಓಕೆ, ಸೊ ಓವರ್ ಬರ್ಡನ್ ಆಫ್ ನಾಲೆಡ್ಜ್ ಫ್ರಮ್ ಆಲ್ ಪ್ಲ್ಯಾಟ್ಫಾರ್ಮ್ಸ್, ಇದರಿಂದ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಸಾಕಷ್ಟು ಪೇರೆಂಟ್ಸಿಗೆ ಅನಿಸ್ತಾ ಇದೆ ಲೈಕ್ ಅವರು ಸಪ್ಲಿಮೆಂಟ್ಸ್ ಕೊಟ್ಟರೆ ಮಾತ್ರ ಅವ್ರ ಮಗುಗೆ ಎಲ್ಲ ಥರದ ನ್ಯೂಟ್ರಿಷನ್ ಪ್ರೊವೈಡ್ ಮಾಡ್ಬೋದು ಅನ್ನೋದು. ಬಟ್ ಮೇನ್ಲಿ ಏನು ಇಂಪಾರ್ಟೆಂಟ್ ಇದೆ ಅರ್ಥ ಮಾಡ್ಕೊಳೋದು ಅಂತ ಹೇಳಿದ್ರೆ, ನಮ್ಮ ರೀಜ್ನಲ್ ಕಲ್ಚರ್, ಕರ್ನಾಟಕದಾಗಿರ್ಬೋದು ಇಲ್ಲ ಡಿಫ್ರೆಂಟ್ ಸ್ಟೇಟ್ಸ್ ಆಫ್ ಇಂಡಿಯಾ ಹ್ಯಾಸ್ ಇಟ್ಸ್ ಕಲ್ಚರಲ್ ಬಿಲೀಫ್ ಇನ್ ಅ ಫುಡ್. ನಿಮ್ಮ ಫುಡ್ನಲ್ಲಿ ಯಾವ ವೆರೈಟೀಸ್ ಇದೆ, ನ್ಯೂಟ್ರಿಷನ್ ಇದೆ, ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಇದೆ, ಅದನ್ನು ನೀವು ಅರ್ಥ ಮಾಡ್ಕೊಂಡ್ರೆ ನೀವು ಸಪ್ಲಿಮೆಂಟ್ಸ್ ಹತ್ರ ಹೋಗೋದಿಲ್ಲ. ಸೊ ಓನ್ಲಿ ಥಿಂಗ್ ಇಸ್ ಯಾವ ರೈಟ್ ನಾಲೆಡ್ಜ್ ಇರೋ ಸ್ಟ್ರೀಮಲ್ಲಿ ನೀವು ಅದನ್ನು ನೋಡಬೇಕಾಗುತ್ತೆ ಅಂತ. ದಟ್ ಈಸ್ ವಾಟ್ ಐ ಥಿಂಕ್ ವೆನ್ ಇಟ್ ಕಮ್ಸ್ ಟು ಸಪ್ಲಿಮೆಂಟ್ಸ್. ಸೊ ಕೆಲವೊಂದು ಸಲ ಪೇರೆಂಟ್ಸ್ ಆರ್ ವರ್ಕಿಂಗ್ ಫೀಮೇಲ್ಸ್ ಇರ್ತಾರೆ, ಅವ್ರ ಕೈಲಿ ಆಗೋದಿಲ್ಲ ಅಷ್ಟೊಂದೆಲ್ಲ ಒಂದೇ ಸಲಕ್ಕೆ ಪ್ರೊವೈಡ್ ಮಾಡೋದಕ್ಕೆ. ಸೊ ದೇ ಕ್ಯಾನ್ ಗೋ ಅಹೆಡ್ ವಿತ್ ದೋಸ್ ಫೋರ್ಟಿಫೈಡ್ ಸಪ್ಲಿಮೆಂಟ್ಸ್. ಸೊ ನೀವು ಹೇಳ್ತಿದ್ದೀರಾ packaged goods. Let's talk about packaged goods, not fortified ones. So we give it handy ಬಂದ್ಬಿಡುತ್ತೆ, ಕೊಟ್ಬಿಡ್ತೀವಿ ಒಂದು ಏನೋ, if a chip packet or a chocolate, say it. How safe is it and how ಆ ಫ್ರೀಕ್ವೆನ್ಸಿ ಎಷ್ಟಿರಬೇಕು, ಯಾವಾಗ ಕೊಡಬೇಕು, ನಾವು ಕೊಡಬೇಕು ಕೊಡಬಾರ್ದು? ಬಿಕಾಸ್ ಆಬ್ವಿಯಸ್ಲಿ ಇವಾಗ ನಾವು ಮನೇಲಿ ಕೊಡಲ್ಲ ಅಂದಮೇಲೆ ಇನ್ನೂ ಯಾರೋ ಮನೆಗೆ ಹೋಗಿರ್ತಾರೆ, ಅಲ್ಲಿ ಅವ್ರಿಗೆ ಸಿಗುತ್ತೆ. ಎಕ್ಸ್ಪೋಜರ್ ಅಂತೂ ಇದೆ, ಸುಮಾರಷ್ಟು ಇದೆ. ಆ್ಯಂಡ್ ಆಲ್ಸೋ ಟಾಕ್ ಅಬೌಟ್ ಅ ಲಿಟಲ್ ಬಿಟ್ ಮೋರ್ ಅಬೌಟ್ ದೀಸ್ ಪ್ಲ್ಯಾಟ್ಫಾರ್ಮಲ್ಲಿ ಸಿಗೋ, ಈಗ ಇನ್ಸ್ಟಾಗ್ರಾಮಲ್ಲಿ ಹೇಳ್ಕೊಡ್ತಾರೆ 1 minute ಸೀರಿಯಲ್ ಆ್ಯಂಡ್ ದೆರ್ ಇಸ್ ಅ ಡೆಸರ್ಟ್ ಮೇಡ್ ಇನ್ 5 minutes. ಸೊ ಪೇರೆಂಟ್ಸ್ ಲೀನ್ ಆನ್ ಟು ದೀಸ್ ಥಿಂಗ್ಸ್ ಅಲ್ವಾ. ಈ ಥರ ರೋಟಿ ಮಾಡಿ ಇದರಲ್ಲಿ ಪಾಲಕ್ ಹಾಕಿ, ಈ ಥರ ರೋಟಿ ಮಾಡಿ, ಈ ಥರ ಇದರಲ್ಲಿ ಇನ್ನೊಂದೇನೋ ಹಾಕ್ಬಿಟ್ಟು ರೋಟಿ ಮಾಡಿಬಿಟ್ಟು ಕೊಟ್ಬಿಡಿ ಮಕ್ಕಳಿಗೆ, ಸೊ ನ್ಯೂಟ್ರಿಷನ್ ಬ್ಯಾಲೆನ್ಸ್ ಆಗಿಬಿಡುತ್ತೆ ಅಂತ ಹೇಳ್ತಾರೆ. ಸೊ ಯು ಟೆಲ್ ಅಸ್, ಸೊ ಏನು ಕೊಡಬೇಕು, ಏನು ಕೊಡಬಾರ್ದು, ಯಾವಾಗ ಕೊಡಬೇಕು, ಯಾವಾಗ ಕೊಡಬಾರ್ದು, ಆ ಥರ. ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಪೇರೆಂಟ್ಸ್ ಆಗಲಿ ಇಲ್ಲ ಗಾರ್ಡಿಯನ್ಸಿಗೆ ಏನು ಗೊತ್ತಿರಬೇಕು ಅಂತ ಹೇಳಿದ್ರೆ, ಜಂಕ್ಸ್ ಹಾಗೂ ಸ್ನ್ಯಾಕ್ಸ್ ಎರಡು ಡಿಫ್ರೆಂಟ್. ಸೊ ನೀವು ಜಂಕ್ಸ್ ಕೊಡ್ತಾ ಇದ್ದೀರಾ ಆ್ಯಂಡ್ ಯು ಥಿಂಕ್ ನಾನು ನಿಮ್ಮ ಮಗುಗೆ ಸ್ನ್ಯಾಕ್ಸ್ ಟೈಮ್ ಇದೆ, ಸೊ ನಾನು ಆ ಟೈಮಲ್ಲಿ ಅದನ್ನು ಕೊಡ್ಬೋದು ಅನ್ನೋದು ಅದು ತಪ್ಪು ಕಲ್ಪನೆ ಆಗುತ್ತೆ. ಸ್ನ್ಯಾಕ್ಸ್ ಕ್ಯಾನ್ ಬಿ ಹೆಲ್ದಿ. ಅದು ನೀವು ಇವಾಗ ಸ್ನ್ಯಾಕ್ಸಿಂದ ಎಕ್ಸಾಂಪಲ್ಸ್ ನೀವು ಕೇಳಿದ್ರೆ ಯಾವ ರೀತಿ ನೀವು ಮಗು ಕೊಡ್ಬೋದು ಅಂದರೆ, ಸಿಂಪಲ್ ಬಾಯ್ಲ್ಡ್ ವೆಜಿಟೇಬಲ್ಸ್ ಆಗಿರ್ಬೋದು, ಇಲ್ಲ ಮನೆಯಲ್ಲೇ ಮಾಡಿರುವಂಥ ಬೇಕ್ಡ್ ಚಿಪ್ಸ್ ಆಗಿರ್ಬೋದು, ಆ ರೀತಿ ನೀವು ಮಗುಗೆ ಪ್ರಿಫರ್ ಮಾಡ್ಬೋದು. ಬಟ್ ಈ ಥರ ನೀವು ಇನ್ಸಿಡೆಂಟಲ್ ಆಗಿ ಇಲ್ಲ ಆಕ್ಸಿಡೆಂಟಲ್ ಆಗಿ ಅವ್ರು ಹೊರಗೆ ಹೋದ್ರು, ಅವಾಗ ಅವ್ರು ತಿನ್ಕೊಂಡ್ಬಂದ್ರು ಅನ್ನೋದಕ್ಕೆ, ಎವ್ರಿಥಿಂಗ್ ಅಂಡರ್ ಯುವರ್ ಕಂಟ್ರೋಲಲ್ಲಿ ನೀವು ಇಡೋದಕ್ಕಾಗೋದಿಲ್ಲ. ಸೊ ನೀವು ಏನನ್ನ ಆ ಪಾಯಿಂಟಲ್ಲಿ ಅರ್ಥ ಮಾಡ್ಕೋಬೇಕಂದ್ರೆ, ಮೆಜಾರಿಟಿ ಟೈಮಲ್ಲಿ ಮಗು ಏನು ತಿಂತಾ ಇದೆ ಆ್ಯಂಡ್ ಮೈನಾರಿಟಿ ಟೈಮಲ್ಲಿ ಮಗು ಏನನ್ನ ಕನ್ಸ್ಯೂಮ್ ಮಾಡ್ತಿದೆ. ಸೊ ಇಟ್ ಇಸ್ ನಾಟ್ ಆಲ್ವೇಸ್ ಜಸ್ಟ್ ಒಂದು ದಿನ ನಿಮ್ಮ ಮಗು ಒಂದು ಜಂಕ್ ತಿಂತು ಅಂದ ಕೂಡಲೇ ಅದು ಅನ್ಹೆಲ್ದಿ ಅಂತ ನಾವು ಹೇಳೋದಕ್ಕಾಗಲ್ಲ. ಸೊ ನಿಮ್ಮ ಮನೆಯಲ್ಲಿ ನಡೀತಿರೋದು, ಹಾಗೆ ಡೈಲಿ ಬ್ಯಾಲೆನ್ಸ್ಡ್ ಫುಡ್ಡಲ್ಲಿ 24 hour ರಿಕಾಲ್ ಟೈಮಲ್ಲಿ ಮಗು ಮ್ಯಾಕ್ಸಿಮಮ್ ಆಗಿ ಏನು ಕನ್ಸ್ಯೂಮ್ ಮಾಡ್ತಿದೆ, ಅದು ಮಗುವಿನ ನ್ಯೂಟ್ರಿಷನ್ನ ಡಿಫೈನ್ ಮಾಡುತ್ತೆ. ಓಕೆ, ಆ್ಯಂಡ್ ಟೆಲ್ ಮಿ ಮೋರ್ ಅಬೌಟ್ ಹಂಗರ್ ಆ್ಯಂಡ್ ಕ್ರೇವಿಂಗ್ಸ್. ಯಾವಾಗ ಮಕ್ಕಳಿಗೆ ನಾನು ಹಸ್ದಿದೆ ಹೊಟ್ಟೆ ಅಂತ ಯಾವ ಏಜಿಂದ ಅರ್ಥ ಆಗುತ್ತೆ, ನಂಗೆ ಹೊಟ್ಟೆ ಹಸ್ದಿದೆ, ನಂಗೆ ಇವಾಗ ಊಟ ಬೇಕು, ಇಲ್ಲ ಇನ್ನೇನೋ ಬೇಕು? ಸೊ ಕ್ರೇವಿಂಗ್ಸ್ ಅಂದರೆ, ಹಂಗರ್ ಅಂದರೆ ಅದು ಡಿಫ್ರೆನ್ಸ್ ಹೇಳ್ಕೊಡಿ ನಮಗೆ. ಬಿಕಾಸ್ ಮೋಸ್ಟ್ ಆಫ್ ಅಸ್ ಅಲ್ಲೇ ಹೊಡ್ಸ್ಕೊಳ್ಳೋದು, ಲೈಕ್ ವಿ ಡೋಂಟ್ ಅಂಡರ್ಸ್ಟ್ಯಾಂಡ್ ವಾಟ್ ದೇ ಆರ್ ಆ್ಯಕ್ಚುಲಿ ಕ್ರೇವಿಂಗ್ ಫಾರ್ ಆರ್ ಹಂಗ್ರಿ ಫಾರ್. ಟೆಲ್ ಮಿ ಮೋರ್ ಅಬೌಟ್ ಇಟ್. ಸಿ, ಕ್ರೇವಿಂಗ್ ಮೀನ್ಸ್ ಫಾರ್ ಅ ಪರ್ಟಿಕ್ಯುಲರ್ ಫುಡ್, ಅವ್ರಿಗೆ ಅದು ಬೇಕಿರುತ್ತೆ ಅನ್ನೋದಿರುತ್ತೆ. ಸೊ ಅದನ್ನು ನೀವು ಹೆಲ್ದಿ ಫುಡ್ಡಲ್ಲಿ ಆ ಥರ ಇಂಪ್ಲಿಮೆಂಟ್ ಮಾಡೋದು ಕಷ್ಟ. ಸೊ ಬೇಸಿಕಲಿ ಕ್ರೇವಿಂಗ್ ಅಂದರೆ ಅದು ಅವರು ಜಂಕಿಗೆ ಕ್ರೇವ್ ಮಾಡ್ತಾರೆ ಯೂಶ್ವಲಿ. ಸೊ ದಟ್ ಶುಡ್ ನಾಟ್ ಹ್ಯಾಪನ್ ಫಾರ್ ಅ ಚೈಲ್ಡ್. ಎರಡನೇದು, ಸೆಕೆಂಡ್ ಪಾಯಿಂಟ್ ನೀವೇನು ಹೇಳ್ತಿದ್ದೀರಾ ಅಂದರೆ ಹಂಗರ್. ಹಂಗರಿಗೆ ಏಜ್ ಕಟ್ ಆಫ್ ನೀವು ಕೇಳಿದ್ರೆ ಹುಟ್ಟಿದ ಮಗುವಿಂದನೂ ಹಂಗರ್ ಸ್ಟ್ರೈಕ್ಸ್ ಇದ್ದೇ ಇರುತ್ತೆ. ಸೊ ಅದು ಅಳೋದೇ ಹೊಟ್ಟೆ ಹಸಿವಿಗಂತ. ಹಾಗೆ ಬರ್ತಾ ಬರ್ತಾ ದ ಹಂಗರ್ ಸ್ಟ್ರೈಕ್ಸ್ ಕೀಪ್ಸ್ ಆನ್ ಗೋಯಿಂಗ್ ಆನ್. ಸೊ ಅವರಿಗೆ ಯಾವಾಗ ಹಂಗರ್ ಅಂಡ್ ಕ್ರೇವಿಂಗ್ ಎರಡು ಜೊತೆಗೆ ಬರುತ್ತೋ ಆವಾಗ ನಿಮಗೆ ಹ್ಯಾಂಡಲ್ ಮಾಡೋದು ಕಷ್ಟ ಆಗುತ್ತೆ ಮಕ್ಕಳನ್ನ. ಯಾಕಂದ್ರೆ ಆ ಮೂಮೆಂಟಲ್ಲಿ ಅವರಿಗೆ ಎನರ್ಜಿ ಇಮಿಡಿಯೇಟ್ ಆಗಿ ಬೇಕಿರುತ್ತೆ. ಎರಡನೇದು ಅವ್ರಿಗೆ ಬೇಕಾಗಿರೋ
ಜಂಕ್ ಏನಿರುತ್ತೆ ಅದು ಕೊಟ್ರೇ ಅವ್ರಿಗೆ ಹ್ಯಾಪಿನೆಸ್ ಇರುತ್ತೆ. ಇದೆಲ್ಲ ಮಾಡಲಿಲ್ಲ ಅಂದರೆ ಆ ಹಂಗ್ರಿ ಫೇಸಲ್ಲಿ ಅವರು ಟ್ಯಾಂಟ್ರಮ್ಸ್ ಕೂಡ ಥ್ರೋ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಆ ಪಾಯಿಂಟಲ್ಲಿ ನಿಮಗೆ ಡಿಫಿಕಲ್ಟಿ ಆಗ್ಬೋದು. ಸೊ ಬೇಸಿಕಲಿ ಹಂಗರ್ ಫೇಸ್ ಏನಿರುತ್ತಲ್ಲ, ಪ್ರಾಪರ್ ಟೈಮ್ ಮೀಲಿಂಗ್, ಈ ಟೈಮಲ್ಲಿ ಬ್ರೇಕ್ಫಾಸ್ಟ್, ಈ ಟೈಮಲ್ಲಿ ಲಂಚ್ ಆ್ಯಂಡ್ ಮಿಡ್ ಸ್ನ್ಯಾಕ್ಸ್, 11 AM ನೀವೊಂದು ಸ್ನ್ಯಾಕ್ಸ್ ಕೊಡ್ತೀರಾ, 6 ನೀವೊಂದು ಸ್ನ್ಯಾಕ್ಸ್ ಕೊಡ್ತೀರಾ, ಈ ಥರ ನೀವು ಒಂದು ಫಿಕ್ಸ್ಡ್ ಟೈಮಿಗೆ ಇಟ್ಕೊಂಡಾಗ ಆ ಹಂಗರ್ ಸ್ಟ್ರೈಕ್ಸ್ ಬರೋದಿಲ್ಲ. ಅದು ಬರಲಿಲ್ಲ ಅಂದರೆ ಕ್ರೇವಿಂಗ್ಸ್ ಕೂಡ ಅದ್ರ ಜೊತೆಗೆ ಸೈಮಲ್ಟೇನಿಯಸ್ಲಿ ಬಂದು ಆ ಏನು ವರ್ಸನ್ ರಿಯಾಕ್ಷನ್ ಆಗ್ತಾ ಇದೆಯೋ ಅದನ್ನು ನೀವು ತಡಿಬೋದು. ಓಕೆ, ಸೊ ಯು ಮೀನ್ ಟು ಸೇ ಒಂದು ರೂಟೀನ್ ಇಟ್ಕೋಬೇಕು ನಾವು. ಡೆಫಿನೆಟ್ಲಿ. ಸೊ ಈ ಟೈಮಿಗೆ ನಿನಗೆ ಊಟ ಸಿಗುತ್ತೆ, ಈ ಟೈಮಿಗೆ ಸ್ನ್ಯಾಕ್ಸ್ ಸಿಗುತ್ತೆ, ಸೊ ಅವಾಗ ನಮಗೆ ಅವ್ರದ್ದು ಟ್ಯಾಂಟ್ರಮ್ಸು ಕಡಿಮೆ ಆಗುತ್ತೆ. ಹಾಗೆ ಒಂದು ಮಾಡೆಲಿಂಗ್ ಬಿಹೇವಿಯರ್ ಕೂಡ ಇಂಪಾರ್ಟೆಂಟ್ ಇರುತ್ತೆ. ಈಗ ನಿನಗೆ ಈ ಟೈಮಲ್ಲಿ ಸ್ನ್ಯಾಕ್ಸ್ ಸಿಗುತ್ತೆ ಅನ್ನೋದಲ್ಲ, ನಾವೆಲ್ಲರೂ ಈ ಟೈಮಲ್ಲಿ ತಿಂತೀವಿ, ನಾವೆಲ್ಲರೂ ಕುತ್ಕೊಂಡು ಇದೇ ಟೈಮಲ್ಲಿ ಊಟ ಮಾಡೋದು. ಮಕ್ಕಳು ತುಂಬಾನೇ ಸ್ಮಾರ್ಟ್ ಇರ್ತಾರೆ. ಸೊ ದೇರ್ ವಿಲ್ ಬಿ ಆಲ್ವೇಸ್ ದಿಸ್ ಕ್ವೆಶನ್, ನಾನೊಬ್ಬರೇ ಯಾಕೆ ಮಾಡಬೇಕು, ನಾನೊಬ್ಬರೇ ಯಾಕೆ ತಿನ್ಬೇಕು. ಸೊ ನೀವು ಆ ಥರ ಮಾಡೆಲಿಂಗ್ ಬಿಹೇವಿಯರ್ ನ ಇಂಪ್ಲಿಮೆಂಟ್ ಮಾಡಲೇಬೇಕಾಗುತ್ತೆ ವೆನ್ ಯು ಆರ್ ಡೀಲಿಂಗ್ ವಿತ್ ಚಿಲ್ಡ್ರನ್ ಹೂ ಆರ್ ಲೆಸ್ ದ್ಯಾನ್ 5 years. ಕರೆಕ್ಟ್. ಸೊ ದಟ್ ದೇ ವಿಲ್ ಅಂಡರ್ಸ್ಟ್ಯಾಂಡ್, ಓ ಲೈಫ್ ಹೀಗೆ ಟ್ಯೂನ್ ಆಗಿರೋದು, ಸೊ ನಾನು ಇವಾಗ ಮಲ್ಕೋಬೇಕು, ಆ್ಯಂಡ್ ಆಲ್ಸೋ ದೇ ವಿಲ್ ಬಿ ಇನ್ ದಟ್ ಟ್ಯೂನ್, ರೈಟ್? ಹೌದು. ಸೊ ಈಗ ನಾವು ರುಟೀನ್ ಬಗ್ಗೆ ಮಾತಾಡಿದ್ವಿ, ಹಾಗೆ ಊಟದ ಬಗ್ಗೆ ಮಾತಾಡಿದ್ವಿ. ನಾವು ಟೆಲ್ ಮೀ, ರುಟೀನ್ ಸೆಟ್ ಮಾಡಿದ್ದೀವಿ, ಮಗುದು ಊಟನೂ ಕರೆಕ್ಟಾಗಿ ಕೊಡ್ತಾ ಇದ್ದೀವಿ, ಇಮ್ಯುನಿಟಿ ಅನ್ನೋದು ಯಾವಾಗ ಬರುತ್ತೆ? ಇಮ್ಯುನಿಟಿ ಇನ್ಕ್ರೀಸ್ ಆಗೋದು, ಇಮ್ಯುನಿಟಿ ಕಡಿಮೆ ಆಗ್ಬಿಟ್ಟಿದೆ ಅನ್ನೋದು ಯಾವಾಗ? ಸೊ ಇದು ನೀವು ಆಸ್ ಅ ಡಾಕ್ಟರ್ ಮಾತಾಡಿದ್ರೆ ಇಮ್ಯುನಿಟಿ ಅಂದರೆ ಇಟ್ ಇಸ್ ಅ ವೈಡ್ ಕಾನ್ಸೆಪ್ಟ್ ಫಾರ್ ಅಸ್. ಓಕೆ, ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಅಕ್ವೈರ್ಡ್ ಆ್ಯಂಡ್ ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಕಂಜನೈಟಲ್, ಸೋ ಮೆನಿ ಟೈಪ್ಸ್ ಇನ್ ದಟ್. ಬಟ್ ನೀವು ಕೇಳ್ತಾ ಇರೋದು ಬೇಸಿಕಲಿ ಅಂದರೆ ಫುಡ್ ಥ್ರೂ ಮಗುವಿಗೆ ಯಾವ ರೀತಿ ಎನರ್ಜಿ ಸಿಗುತ್ತಾ, ದಟ್ ಈಸ್ ವಾಟ್ ಯು ಮೀನ್ ಬೈ ದ ಇಮ್ಯುನಿಟಿ ದೇರ್. ಸೊ ಇಟ್ ಟೇಕ್ಸ್ ಟೈಮ್. ಸೊ ಇಮ್ಯುನಿಟಿ ಅಂದರೆ give us a basic definition of it. Like, what is immunity? Why kids require it, and why kids have it and adults don't have it after they grow up? Illandre kids ಹೇಗೆ ಅವರಲ್ಲಿ ಅದನ್ನ ಬೆಳೆಸಬೇಕು? Is it required? ಬೆಳೆಸೋದು ಇಲ್ಲ ಅದಷ್ಟಿಗೆ ಅದೇ ಬೆಳೆಯುತ್ತಾ ವಿತ್ ಆಲ್ ದ ಫುಡ್ ದಟ್ ವಿ ಗಿವ್? ಬಿಕಾಸ್ ದೇರ್ ಇಸ್ ಅ ಬಿಗ್ ಡಿಬೇಟ್ ಹ್ಯಾಪನಿಂಗ್. ಊಟ ಕೊಟ್ಟರೆ ಇಮ್ಯುನಿಟಿ ಇನ್ಕ್ರೀಸ್ ಆಗುತ್ತೆ, ಆಟ ಆಡಿಸಿದ್ರೆ ಇಮ್ಯುನಿಟಿ ಇನ್ಕ್ರೀಸ್ ಆಗುತ್ತೆ. ಸೊ ಟೆಲ್ ಅಸ್ ವಾಟ್ ಈಸ್ ಇಮ್ಯುನಿಟಿ ಫಸ್ಟ್, and later on we'll pick up the topic. ಇಮ್ಯುನಿಟಿ ಸಿಂಪಲ್ ವರ್ಡ್ಸಲ್ಲಿ ಹೇಳಬೇಕಂದ್ರೆ ರೋಗ ನಿರೋಧಕ ಶಕ್ತಿ. ವಾವ್. ಸೊ ಅ ಪರ್ಸನ್ ಶುಡ್ ಬಿ ಫ್ರೀ ಫ್ರಮ್ ಅ ಡಿಸೀಸ್, ಆರ್ ಇವಾಗ ಯಾವುದೇ ನಿಮಗೆ ರೋಗ ಬಂದ್ರೂ ಅದನ್ನು ತಡೆಯೋ ಕೆಪಾಸಿಟಿ ನಿಮ್ಮಲ್ಲಿ ಎಷ್ಟಿದೆ ಅಂತ ಡಿಫೈನ್ ಮಾಡೋದೇ ಇಮ್ಯುನಿಟಿ. ಕರೆಕ್ಟ್. ಸೊ ಇಮ್ಯುನಿಟಿ ಫುಡ್ಡಿಂದನೇ ಬರುತ್ತಾ ಅನ್ನೋದು ಒಂದು ಮಿಸ್ಕನ್ಸೆಪ್ಷನ್ ಆಗುತ್ತೆ. ಸೊ ನೀವು ಮೇನ್ಲಿ ಇವಾಗ ನಾವು ಮಕ್ಕಳಲ್ಲಿ ಮಾತಾಡ್ತಿರೋದ್ರಿಂದ ಮಗುನ ನೀವು ಹೊರಗಡೆನೇ ಕಳಿಸ್ತಾ ಇಲ್ಲ, ಮಗು ಯಾವತ್ತೂ ಮಣ್ಣ ಮೇಲೆ ಆಟ ಆಡಿಲ್ಲ, ಮಣ್ಣನ್ನು ಮುಟ್ಟಿಲ್ಲ. ಸೊ ಆ ಥರ ಎನ್ವೈರ್ಮೆಂಟಲ್ಲಿ ನೀವು ಒಂದು ಎಕ್ಸಸೈಸ್ ಥರನೂ ಮಾಡಿಸ್ತಾ ಇಲ್ಲ, ಪ್ಲೇನೂ ಕರ್ಕೊಂಡು ಹೋಗ್ತಾ ಇಲ್ಲ. ಸೊ ಆ ಮಸಲ್ ಗ್ರೂಪ್ ಇನ್ವಾಲ್ವ್ಮೆಂಟ್ ಇಂದ ಏನು ಇಮ್ಯುನಿಟಿ ಇದೆಯಲ್ಲ, ದಟ್ ವಿಲ್ ಲ್ಯಾಕ್ ಇನ್ ಅ ಚೈಲ್ಡ್. ಸೊ ನ್ಯೂಟ್ರಿಷನ್ ಕೊಡ್ತಾ ಇದ್ದೀರಾ ಹೊರಗಡೆ, ಅದನ್ನು ಆ ನ್ಯೂಟ್ರಿಷನ್ ಏನಕ್ಕೆ ನೀವು ಕೊಡ್ತಾ ಇದ್ದೀರಾ? ಮಗು ಆ್ಯಕ್ಟಿವ್ ಆಗಿರೋದಕ್ಕೆ. ಬಟ್ ನೀವು ಆ್ಯಕ್ಟಿವ್ ಆಗೋದಕ್ಕೆ ಹೊರಗಡೆ ಬಿಡ್ತಾನೆ ಇಲ್ಲ ಮಗುಗೆ. ಸೊ ಅಂದಾಗ ಆ ಪ್ಯಾರಾಮೀಟರ್ ಡೌನ್ ಆಗುತ್ತೆ ಅಲ್ಲಿ. ಸೊ ದಟ್ ಈಸ್ ವೈ ಪೇರೆಂಟ್ಸ್ ಟೆಲ್, ನಾನು ಎಲ್ಲ ಕೊಡ್ತೀನಿ ಬಟ್ ಇಮ್ಯುನಿಟಿ ಬರ್ತಾ ಇಲ್ಲ, ಬಿಕಾಸ್ ನೀವು ಲೈಫ್ ಸ್ಟೈಲ್ ಚೇಂಜ್ ಮಾಡ್ತಾ ಇಲ್ಲ. ಮಗುವಿನ ಲೈಫ್ ಸ್ಟೈಲು ಕೂಡ ಇಂಪಾರ್ಟೆಂಟ್ ಇರುತ್ತೆ, ಆ್ಯಂಡ್ ಅದರಲ್ಲಿ ನ್ಯೂಟ್ರಿಷನಲ್ ಒಂದೇ ಬರೋದಿಲ್ಲ. ಇಟ್ ಈಸ್ ಆಲ್ವೇಸ್ ಅ ಮಲ್ಟಿ ಡಿಸಿಪ್ಲಿನರಿ ಅಪ್ರೋಚ್. ಓಕೆ, ಸೊ ಇಮ್ಯುನಿಟಿ ಅಂದರೆ ಎಲ್ಲ ಕಡೆಯಿಂದನೂ ಯು ಹ್ಯಾವ್ ಟು ಟೇಕ್ ಕೇರ್. ಒಂದು ಡಿಪಾರ್ಟ್ಮೆಂಟ್ ಲ್ಯಾಕ್ ಆದರೂ ಕೂಡ ದ್ಯಾಟ್ ವಿಲ್ ಗೋ ಡೌನ್ ಅಂತ ಹೇಳ್ತಿದ್ದೀರಾ. ಓಕೆ, ಸೊ ಕೋವಿಡ್ ಹ್ಯಾಪೆಂಡ್. ಸೊ ಇಮ್ಯುನಿಟಿ ಅಂದ ತಕ್ಷಣ, ಕೋವಿಡ್ ಅಂದ ತಕ್ಷಣ ವಿ ಹ್ಯಾವ್ ಅ ಬೆಲ್ ರಿಂಗಿಂಗ್ ಇನ್ ಆರ್ ಹೆಡ್. ಓ, ನಮ್ದು ಕಡಿಮೆ ಆಗಿದೆಯೋ, ನಿಮ್ದು ಹೆಚ್ಚಾಗಿದೆಯೋ ಆ ಥರ. ಸೊ ಕೋವಿಡ್ ಮಕ್ಕಳಿಗೆ ಎಫೆಕ್ಟ್ ಮಾಡಿದೆಯಾ? ಎಸ್. ಓಕೆ, ಇನ್ ವಾಟ್ ವೇ? ಕೋವಿಡ್ ಇಂದ ಮಗುವಿಂದು ಫ್ರೀಕ್ವೆನ್ಸಿ ಆಫ್ ಇಲ್ನೆಸಸ್, ಮೇನ್ಲಿ ವೈರಲ್ ಇನ್ಫೆಕ್ಷನ್ಸ್ ಇಂದು ರೇಟ್ ನಾವೇನು ನೋಡ್ತಾ ಇದ್ದೀವಿ ಅದು ಸರ್ಟನ್ಲಿ ಹೈ ಇದೆ. ಹೈ ಅನ್ನೋದಕ್ಕಿಂತ ಆ ಇನ್ಫೆಕ್ಷನ್ನ ಟ್ಯಾಕಲ್ ಮಾಡೋ ಕೆಪಾಸಿಟಿ ಮಕ್ಕಳಲ್ಲಿ ಚೂರು ಕಮ್ಮಿ ಅಂತ ನಮಗೆ ಅನಿಸ್ತಾ ಇದೆ. ಪ್ರೀ ಪ್ಯಾಂಡಮಿಕ್ ಇಫ್ ಅ ಇನ್ಫೆಕ್ಷನ್ ಸೆಟ್ ಇನ್, ಇಟ್ ಯೂಸ್ ಟು ಸೆಟಲ್ ವಿತಿನ್ 5 days or 6 days ಮ್ಯಾಕ್ಸಿಮಮ್. ಈಗ ಅದನ್ನು 5 daysಲ್ಲಿ ಸೆಟಲ್ ಮಾಡೋದು ನಮ್ಮ ಕೈಲಿ ತುಂಬ ಕಷ್ಟ ಆಗ್ತದೆ. ಆ್ಯಂಡ್ ಸರ್ಟನ್ಲಿ ಪ್ಯಾಂಡಮಿಕ್ ಇಂದನೇ ಅದು ರೀಸನ್ ಆಗಿರ್ಬೋದು. ಒಂದು ಪ್ಯಾಂಡಮಿಕ್ ಡೆಫಿನೆಟ್ಲಿ, ಆ್ಯಸ್ ಯು ನೋ, ವುಡ್ ಹ್ಯಾವ್ ಎಲ್ಲ ಕಡೆ ಕೇಳ್ತಾ ಇದ್ದಾರೆ, ವರ್ಕ್ ಫ್ರಮ್ ಹೋಮ್ ಹ್ಯಾಸ್ ಇನ್ಕ್ರೀಸ್ಡ್ ಆಫ್ಟರ್ ದ ಪ್ಯಾಂಡಮಿಕ್. ಬಟ್ ಆಸ್ ಅ ಪೀಡಿಯಾಟ್ರಿಷಿಯನ್ ಐ ಫೀಲ್ ಪ್ಲೇ ಫ್ರಮ್ ಹೋಮ್ ಹ್ಯಾಸ್ ಇನ್ಕ್ರೀಸ್ಡ್ ಆಫ್ಟರ್ ದ ಪ್ಯಾಂಡಮಿಕ್. ಸೊ ತಂದೆ ತಾಯಿ ಜೊತೆಗೆ ಮಕ್ಕಳು ಮನೆಯಲ್ಲೇ ಇರ್ತಾ ಇದ್ದಾರೆ. ಸೊ ಇದೆಲ್ಲ ಪ್ಯಾರಾಮೀಟರ್ ಇಂದ ಅವ್ರ ಇಮ್ಯುನಿಟಿ ಕಾಂಪ್ರಮೈಸ್ ಆಗ್ತಾ ಇದೆ. ಆ್ಯಂಡ್ ಇಂಪಾರ್ಟೆಂಟ್ ಪಾಯಿಂಟ್ ಇಸ್ ದ ಅಲರ್ಜೀಸ್. ದ ನಂಬರ್ ಆಫ್ ಅಲರ್ಜೀಸ್, ದ ನಂಬರ್ ಆಫ್ ವೀಸಿಂಗ್ ಕೇಸಸ್ ನಾವು ಡೇ ಟು ಡೇ ನೋಡ್ತಾ ಇರೋದು
ತುಂಬ ಹೆಚ್ಚಿಗೆ ಆಗಿದೆ ಪೋಸ್ಟ್ ಕೋವಿಡ್. ಈಗ ಮಗುಗೆ ಕೋವಿಡ್ ಬಂದಾದ್ಮೇಲೆ ಆ ಮಗುಗೆ ಅಲರ್ಜಿ ಬರ್ತಾ ಇದೆ ಅಂತ ನಾನು ಹೇಳ್ತಾ ಇಲ್ಲ. ಇನ್ ಜನರಲ್ ಆಸ್ ಅ ಹರ್ಡ್ ಇಮ್ಯುನಿಟಿ ನಾವು ನೋಡಿದಾಗ ಮೆಜಾರಿಟಿ ಮಕ್ಕಳಿಗೆ ಅಲರ್ಜೀಸ್, ವೀಸಿಂಗ್ ಪ್ರಾಬ್ಲಮ್ನ ನಾವು ಫೇಸ್ ನೋಡ್ತಾ ಇದ್ದೀವಿ. ಓಕೆ, ಸೊ ಕೋವಿಡ್ ರೂರಲ್, ಕೋವಿಡ್ ಅರ್ಬನ್ ಅಂತ ನೋಡಿದಾಗ, ಲೆಟ್ us talk about kids who are in rural sector and also who are in urban sector. ಸೊ ಅವ್ರಿಗೆ ಅಷ್ಟು ಜಲ್ದಿ ಕಾಯಿಲೆ ಬೀಳಲ್ಲ, ಬಿದ್ದರೂ ಅವ್ರಿಗೆ ಜಲ್ದಿ ಯಾರೂ ಆ್ಯಂಟಿಬಯೋಟಿಕ್ಸ್ ಕೊಡೋಕ್ಕಿರಲ್ಲ. ದೇ ಹ್ಯಾವ್ ಟು ಪಿಕ್ ಇಟ್ ಅಪ್, ರೈಟ್? ಈ 3 ದಿನ ಆದಮೇಲೆ 5 ದಿನ ಆದಮೇಲೆ ಅವರೇ ಆರಾಮಾಗ್ತಾರೆ. ದಟ್ ಈಸ್ ಹೌ ದ ಇಮ್ಯುನಿಟಿ ಬಿಲ್ಡ್ಸ್, ರೈಟ್, ಓವರ್ ಟೈಮ್. ಸೊ ಹಿಯರ್ ವಾಟ್ ಈಸ್ ಹ್ಯಾಪನಿಂಗ್ ಜಸ್ಟ್ ದಿ ಆಪೋಸಿಟ್. ಒಂದಿನ ಜ್ವರ ಬಂತಂದರೆ ಹೋಗಬೇಕು, ಮಾಡಿಸ್ಕೊಂಬರ್ಬೇಕು. ಸೊ ವಾಟ್ ಈಸ್ ಹ್ಯಾಪನಿಂಗ್ ಹಿಯರ್? ಸೊ ಹೌ ಡು ಯು ಡಿಫ್ರೆನ್ಶಿಯೇಟ್ ರೂರಲ್ ಹೆಲ್ತ್ ಆಫ್ ಅ ಚೈಲ್ಡ್ ಆ್ಯಂಡ್ ಅರ್ಬನ್ ಹೆಲ್ತ್? ಇದಕ್ಕೊಂದು ಸಿಂಪಲ್ ಆನ್ಸರ್ ಅಂದರೆ ಆ್ಯಂಕ್ಷಿಯಸ್ನೆಸ್. ನಾಲೆಡ್ಜ್ ಎಲ್ಲಿ ಭಾಳ ಬರುತ್ತೋ ಆ್ಯಂಕ್ಷಿಯಸ್ನೆಸ್ ಅಲ್ಲಿ ಭಾಳ ಬರ್ತಾ ಇದೆ. ಸೊ ಅರ್ಬನ್ ಪೇರೆಂಟ್ಸ್ ಹ್ಯಾವ್ ಅನ್ ಅಬಂಡೆನ್ಸ್ ಆಫ್ ನಾಲೆಡ್ಜ್. ಎಲ್ಲ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ನಲ್ಲಿ ಒಂದು ಚಿಕ್ಕ ವೈರಲ್ ಇನ್ಫೆಕ್ಷನ್ ಆದ್ರೂ ದೇ ವಿಲ್ ಕೀಪ್ ಸರ್ಚಿಂಗ್ ಆನ್ ಇಟ್. ಸೊ ದ ಮೂಮೆಂಟ್ ಅವರಿಗೆ ಅದ್ರದ್ದು ಕಾಂಪ್ಲಿಕೇಶನ್ ಗೊತ್ತಾಗ್ತಾ ಇದೆ, ಇದರಿಂದ ಇದೆಲ್ಲ ಆಗ್ಬೋದು ಅನ್ನೋದು ಗೊತ್ತಾದ ಕೂಡಲೇ ಅವರು ಆ್ಯಂಕ್ಷಿಯಸ್ ಆಗ್ತಾ ಇದ್ದಾರೆ. ಅದೇ ನೀವು ರೂರಲ್ ಸೆಟಪ್ಪಲ್ಲಿ ನೀವು ಎಂಟರ್ ಆದಾಗ ಈ ಬ್ರಿಡ್ಜ್ ಏನಿದೆ ಅದು ಸ್ವಲ್ಪ ಕಡಿಮೆ ಆಗುತ್ತೆ. ಅಲ್ಲೂ ಇನ್ಕ್ರೀಸ್ ಆಗ್ತಾ ಇದೆ, ಬಟ್ ಅವ್ರದ್ದು ಕೆಪಾಬಿಲಿಟಿ ಆಫ್ ಅಂಡರ್ಸ್ಟ್ಯಾಂಡಿಂಗ್ ದ ಸೋಷಿಯಲ್ ಪ್ಲಾಟ್ಫಾರ್ಮ್ ಈಸ್ ಅ ಬಿಟ್ ಈಸ್ ನಾಟ್ ಅಪ್ ಟು ದ ಮಾರ್ಕ್ ಆ್ಯಸ್ ಕಂಪೇರ್ಡ್ ಟು ಅರ್ಬನೈಸೇಷನ್, ರೈಟ್? ಸೊ ಆ ಪಾಯಿಂಟ್, ಆ ಆ್ಯಂಕ್ಷಿಯಸ್ನೆಸ್ ಯಾವಾಗ ನಿಲ್ಲುತ್ತೋ, ಸೊ ಪೇರೆಂಟ್ಸಿಗೆ ಧಾರಾಳವಾಗಿ ಅನಿಸುತ್ತೆ ದಟ್ ಈ ಇನ್ಫೆಕ್ಷನಿಂದ ಆರಾಮೇ ಆಗುತ್ತೆ ಬಿಡು ಮಗು ಅಂತ. ಬಟ್ ಇಟ್ ನೆವರ್ ಫೀಲ್ಸ್ ಲೈಟ್ ಅಲ್ಲಿ ಹೈಜೀನ್ ಇಲ್ಲ, ಇಲ್ಲಿ ಹೈಜೀನ್ ಇದೆ, ಆ ರೀತಿನೂ ನಾವು ಅನ್ಕೊಳೋದಕ್ಕಾಗೋದಿಲ್ಲ. ಎಲ್ಲ ಪೇರೆಂಟ್ಸ್ ಅವ್ರ ಮಗುನ ಎಷ್ಟು ಪಾಸಿಬಲ್ ವೇನಲ್ಲಿ ಹೈಜೀನ್ ಪ್ರಾಕ್ಟೀಸ್ ಮೇಂಟೈನ್ ಮಾಡಬೇಕು ಅಷ್ಟವ್ರು ಮಾಡ್ತಾರೆ. ಓನ್ಲಿ ಅವೇರ್ನೆಸ್ ಲ್ಯಾಕಿಂಗ್ ಎಲ್ಲಿದೆ ಅಂದರೆ ಇಲ್ಲಿರೋರಿಗೆ ಆ ಕಾಂಪ್ಲಿಕೇಶನ್ ಏನಂತ ಈಸಿಲಿ ಗೊತ್ತಾಗುತ್ತೆ. ಅರ್ಬನ್ ಸಿಟೀಸ್ನವರಿಗೆ, ಅವರಿಗೆ ಎಂಡ್ ಸ್ಟೇಜ್ ತನಕ ಬರೋ ತನಕ, ಮೋರ್ ಕಾಂಪ್ಲಿಕೇಟೆಡ್ ಆಗೋ ತನಕ ರೂರಲ್ ಬ್ಯಾಕ್ಗ್ರೌಂಡ್ ಅವರಿಗೆ ಅಷ್ಟು ಈಸಿಲಿ ಗೊತ್ತಾಗೋದಿಲ್ಲ. ಓಕೆ, ಸೂಪರ್. ಸೊ ಯು ಮೀನ್ ಟು ಸೇ ಇಟ್ ಈಸ್ ಡಿಫರಿಂಗ್. ರೂರಲಲ್ಲೂ ಕೂಡ ಇನ್ಕ್ರೀಸಿಂಗ್ ಕೇಸಸ್ ಆಫ್ ಇನ್ಫೆಕ್ಷನ್ಸ್ ಇದ್ದಾವೆ, ಬಟ್ ಬಿಕಾಸ್ ಆಫ್ ಸೋಷಿಯಲ್ ಮೀಡಿಯಾಯಿಂದ ಸ್ವಲ್ಪ ದೂರ ಇರೋದ್ರಿಂದ ಜಾಸ್ತಿ ಎಫೆಕ್ಟ್ ಮಾಡ್ತಿಲ್ಲ ಅವ್ರಿಗೆ ಅಂತ. ಸೊ ಥ್ಯಾಂಕ್ ಯು ಫಾರ್ ದಿಸ್. ಇನ್ಫೆಕ್ಷನ್ ಆಗಿದೆ ಅಂತ ಇಟ್ಕೊಳ್ಳೋಣ. ಸೊ ವೆನ್ ಇಸ್ ದ ರೈಟ್ ಟೈಮ್ ಟು ಟೇಕ್ ಆ್ಯಂಟಿಬಯೋಟಿಕ್ಸ್? ಆ್ಯಂಟಿಬಯೋಟಿಕ್ಸ್ ಅಂದ ತಕ್ಷಣ ವಿ ಹ್ಯಾವ್ ಅ ಪ್ಯಾನಲ್ ಸಿಟ್ಟಿಂಗ್ ಆ್ಯಂಡ್ ಡಿಸ್ಕಸಿಂಗ್. ಕೊಡಲೇಬಾರ್ದು, ಕೊಡಬೇಕು, ಸ್ವಲ್ಪ ಕೊಡಬೇಕು. ಸೊ ಆ್ಯಸ್ ಅ ನ್ಯೂ ಪೇರೆಂಟ್ ಒಬ್ರಿಗೆ ಹೇಳಬೇಕು ಅಂದರೆ ಯಾವಾಗ, ವೆನ್ ಇಸ್ ದ ರೈಟ್ ಟೈಮ್? ವಾಟ್ ಡು ಯು ಥಿಂಕ್? ಸೊ ಆ್ಯಂಟಿಬಯೋಟಿಕ್ಸ್ ಇಸ್ ನಾಟ್ ಸಮಥಿಂಗ್ ವಾಟ್ ಪೇರೆಂಟ್ಸ್ ಶುಡ್ ಗಿವ್. ಸೊ ಬೇಸಿಕಲಿ ಅದು ಡಾಕ್ಟರ್ಸ್ ಪ್ರಿಸ್ಕ್ರೈಬ್ ಮೆಡಿಕೇಶನ್ ಅಂತ ನಾವು ಹೇಳ್ತೀವಿ. ಅದನ್ನು ಯಾವುದೇ ಪೇರೆಂಟ್ ಮನೆಯಲ್ಲಿ ಇಲ್ಲ ಯಾವುದೇ ಒಂದು ಮೆಡಿಕಲ್ ಸ್ಟೋರಲ್ಲಿ ಹೋಗ್ಬಿಟ್ಟು ತೊಗೊಂಬಂದು ಕೊಡೋ ಅಂಥದ್ದಲ್ಲ. ಬಿಕಾಸ್ ವಿ ಆರ್ ಫೇಸಿಂಗ್ ಸೋ ಮಚ್ ಆಫ್ ಆ್ಯಂಟಿಬಯೋಟಿಕ್ ರೆಸಿಸ್ಟೆನ್ಸ್, ರೈಟ್? ವಾಟ್ ಇಸ್ ಆ್ಯಂಟಿಬಯೋಟಿಕ್ ರೆಸಿಸ್ಟೆನ್ಸ್? ಇಟ್ ಇಸ್ ಲೈಕ್ ಮಾಲ್ ಪ್ರಾಕ್ಟೀಸ್ ಆಫ್ ಯೂಸಿಂಗ್ ಸಿಂಪಲ್ ಆ್ಯಂಟಿಬಯೋಟಿಕ್ಸ್ ಫಾರ್ ಸಿಂಪಲ್ ಇನ್ಫೆಕ್ಷನ್ಸ್. ಎಲ್ಲ ಇನ್ಫೆಕ್ಷನ್ ಬ್ಯಾಕ್ಟೀರಿಯಲ್ ಆಗಿ ಇರಬೇಕಾಗಿಲ್ಲ, ಕೆಲವೊಂದು ವೈರಲ್ ಇರುತ್ತೆ. ಅದಕ್ಕೆ ನೀವು ಬ್ಯಾಕ್ಟೀರಿಯಲ್ ಡ್ರಗ್ಸ್ ಕೊಡ್ತೀರಾ, ನೆಕ್ಸ್ಟ್ ಟೈಮ್ ಅದು ನಿಮ್ಮ ಮಗುಗೆ ಯೂಸ್ ಆಗೋದಿಲ್ಲ. ಸೊ ನೀವು ಮತ್ತೆ ಇನ್ನೊಂದು ಬೇರೆ ಹೈಯರ್ ಆ್ಯಂಟಿಬಯೋಟಿಕ್ಸಿಗೆ ಹೋಗ್ತೀರಾ. ಸೊ ದೇರ್ ಇಸ್ ಅನ್ ಎಂಡ್ ಟು ದಟ್ ಹೈಯರ್ ಆ್ಯಂಟಿಬಯೋಟಿಕ್, ರೈಟ್? ಸೊ ನಾವು ಅಷ್ಟು ಆ ಎಂಡ್ನ ರೀಚ್ ಆಗಬಾರ್ದು. ಸೊ ನಾವು ಬೇಸಿಕ್ ಆ್ಯಂಟಿಬಯೋಟಿಕ್ನಲ್ಲೇ ಡಿಸೀಸಸ್ನ ಕ್ಯೂರ್ ಮಾಡಬೇಕು. ಅದು ನಮ್ಮ ಎಲ್ಲ ಡಾಕ್ಟರ್ಸಿಂದು ಮೋಟೋ ಇರುತ್ತೆ. ಸೊ ಈ ಆ್ಯಂಟಿಬಯೋಟಿಕ್ ಶುಡ್ ನೆವರ್ ಬಿ ಟೇಕನ್ or given by the parents to their children. It is always prescribed by doctors. Second thing, ಯಾವಾಗ ಶುರು ಮಾಡಬೇಕು ಅಂತ ನೀವು ಕೇಳಿದ್ರೆ, ಯೂಶಲಿ ನಾವು 3 to 4 days we wait if the symptoms settle, child is better. It is for all the infection you're talking, or ideally it is so. See, there are so many infections, right? Some kid will come with an acute emergency crisis. Okay, so some child is very much sick. So and if we feel at that point of time it can be a bacterial infection, we probably start on day 1. It all depends on our clinical judgment. So when are we going to start, right? So parents sitting at home gets a child with just a day of fever, ಮಗು ಆರಾಮಿದೆ, ಆ್ಯಕ್ಟಿವ್ ಇದೆ, ಅಲರ್ಟ್ ಇದೆ, ಆ ಥರ ಮಕ್ಕಳಿಗೆ ಆ್ಯಂಟಿಬಯೋಟಿಕ್ ಸ್ಟಾರ್ಟ್ ಮಾಡೋದ್ರಲ್ಲಿ ದೆರ್ ಇಸ್ ನೋ ಪಾಯಿಂಟ್. ದೆರ್ ಇಸ್ ಸರ್ಟೈನ್ ಕಾಂಪ್ಲಿಕೇಟೆಡ್ ಕೇಸಸ್ ವೇರ್ ವಿ ಯೂಶಲಿ ಸ್ಟಾರ್ಟ್ ಪ್ರೊಬಬ್ಲಿ ಮೋರ್ ದ್ಯಾನ್ ಅ ಸಿಂಗಲ್ ಆ್ಯಂಟಿಬಯೋಟಿಕ್ ಟು. ಸುಮ್ಮನೆ ವೈರಲ್ ಫೀವರ್ ಬಂತು, ಕೋಲ್ಡ್ ಆಯಿತು, ಇನ್ನೇನೋ ಆಯಿತು, ಚಿಕ್ಕ ಫ್ಲೂ ಬಂತು, ವಿ ಡೋಂಟ್ ಹ್ಯಾವ್ ಟು ಟೇಕ್ ಆ್ಯಂಟಿಬಯೋಟಿಕ್ಸ್ ಅಂತ ಅಂತಿದ್ದೀರಾ? ಡೆಫಿನೆಟ್ಲಿ ನಾಟ್. ಸೊ ಇಟ್ಸ್ ಅ ಹೈ ಎಂಡ್ ಆಫ್ ಮೆಡಿಸಿನ್. ಸೊ ಇಟ್ ಶುಡ್ ಬಿ ಗಿವನ್ ಬೈ ಅ ಡಾಕ್ಟರ್ ಹಿಮ್ಸೆಲ್ಫ್ or herself. And it should be reserved for the cases which actually needs it. Right, that is true, right? Yes. I also want to talk about commercialization of healthcare.
So when you look at Western countries, they don't have separate healthcare facilities where you can go, and it's all under government. Every hospital is entitled with the government, and everything is done by the government. So what is happening here? So if you go to a government hospital, we know how they are. We go to a better facilitated hospital. ಅದು ಹೇಗಿದೆ ಅಂತಲೂ ಗೊತ್ತು ನಮಗೆ. ಸೊ ವಾಟ್ ಈಸ್ ಹ್ಯಾಪನಿಂಗ್, ಏನಾಗ್ತದೆ ಇಲ್ಲಿ? Yeah. So, first of all, comparison with other countries. ಸೊ ನಮ್ಮ ಕಂಟ್ರಿ ಇನ್ನೂ ಡೆವಲಪಿಂಗ್ ಸ್ಟೇಟಲ್ಲಿದೆ. ಸೊ ನೀವು ಡೆವಲಪ್ಡ್ ಕಂಟ್ರಿ ಜೊತೆಗೆ ನಮ್ಮನ್ನು ಕಂಪ್ಯಾರಿಸನ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ವಿ ಆರ್ ಸ್ಟೆಪ್ಪಿಂಗ್ ಅಹೆಡ್ ಆಫ್ ಇಟ್. ಆ್ಯಂಡ್ ಒನ್ಸ್ ನಾವು ಡೆವಲಪ್ ಆದರೆ ವಿ ಮೈಟ್ ಪ್ರೊಬಬ್ಲಿ ಗೆಟ್ ದ ಸೇಮ್ ನಾರ್ಮ್ ದೆನ್. ಓಕೆ, ಸೊ ಈಗ ಕ್ಲಾಸಸ್ ಬಗ್ಗೆ ನಾವು ಮಾತಾಡೋಣ. ದೇರ್ ಆರ್ ಸಪ್ರೇಟ್ ಕ್ಲಾಸಸ್ ಇನ್ ದ ಸೊಸೈಟಿ. ಓಕೆ, ದೇರ್ ಆರ್ ಲೋವರ್ ಕ್ಲಾಸಸ್, ಮಿಡಲ್ ಕ್ಲಾಸ್, ಅಪ್ಪರ್ ಕ್ಲಾಸ್ ಆ್ಯಂಡ್ ದ ಬಿಸ್ನೆಸ್ ಕ್ಲಾಸ್, ವಾಟ್ ವಿ ಸೇ. ಸೊ ನೀವು ಹೇಳೋ ಪ್ರಕಾರ ಒಬ್ಬ ಬಿಸ್ನೆಸ್ ಕ್ಲಾಸ್ ಪರ್ಸನ್ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಬಂದು ಟ್ರೀಟ್ಮೆಂಟ್ ತೊಗೊತಾರೆ ಆ್ಯಂಡ್ ದೇ ಆರ್ 100% ಹ್ಯಾಪಿ ವಿತ್ ಇಟ್ ಅಂದರೆ ನೋ ಇಶ್ಯೂಸ್, ಲೆಟ್ ದೆಮ್ ಕಮ್, ಲೆಟ್ ದೆಮ್ ಟೇಕ್. ಬಟ್ ನೀವು ಒಂದು ಬಿಸ್ನೆಸ್ ಕ್ಲಾಸಿಂದ ಬಂದುಬಿಟ್ಟು ನೀವು ಎಕ್ಸ್ಪೆಕ್ಟ್ ಮಾಡ್ತೀರಾ ಲೈಕ್ ಯು ವಾಂಟ್ ಅ ಟರ್ಷರಿ ಸೂಪರ್ವೈಸ್ಡ್ ಬೆಸ್ಟ್ ಕೇರ್ ಟು ಬಿ ಗಿವನ್ ವಿತ್ ಝೀರೋ ಚಾರ್ಜಸ್, ದೆನ್ ಪ್ರೊಬಬ್ಲಿ ಯು ಆರ್ ನಾಟ್ ಅಟ್ ದ ರೈಟ್ ಪಾಯಿಂಟ್. ಸೊ ನೀವು ಆ ಫೆಸಿಲಿಟಿಗೆ ಎಂಟರ್ ಆಗ್ತಿದ್ದೀರಾ ಅಂದರೆ ಅದನ್ನು ಎಕ್ಸೆಪ್ಟ್ ಮಾಡೋ ಬ್ರಾಡ್ ಮೆಂಟಾಲಿಟಿ ಕೂಡ ನಿಮ್ಮಲ್ಲಿ ಇರಬೇಕಾಗುತ್ತೆ. ಸೊ ಕಮರ್ಷಿಯಲೈಸೇಷನ್ ಮನಿ ಅಂತ ನೀವು ಹೇಳ್ತಾ ಇದ್ದೀರಲ್ಲ, ಇಟ್ ಆಲ್ ಡಿಪೆಂಡ್ಸ್ ಆನ್ ದ ಕ್ವಾಲಿಟಿ ಹೌ ಯು ಗಿವ್. ಓಕೆ, ಸೊ ಈಗ ಗೌರ್ಮೆಂಟಲ್ಲಿ ನಾನು 3 ವರ್ಷ ಮಾಡಿದ್ದೀನಿ. ವಾಟ್ ಇಸ್ ಬಿಗರ್ ದ್ಯಾನ್ ಗೌರ್ಮೆಂಟ್? ಯು ನೋ ವಾಟ್ ಐ ಆಮ್ ಗೋಯಿಂಗ್ ಟು ಟೆಲ್ ಯು ಇಸ್, ಐ ಹ್ಯಾವ್ ಬೀನ್ ವರ್ಕಿಂಗ್ 3 ವರ್ಷ ತನಕ ನಾನು ಗೌರ್ಮೆಂಟಲ್ಲಿ ಕೆಲಸ ಮಾಡಿದ್ದೀನಿ. ನಾನೇ ಮಗುವಿನ ಪ್ಯಾಂಪರ್ಸು ಚೇಂಜ್ ಮಾಡಿದ್ದೀನಿ, ನಾನೇ ಮಗುಗೆ ಹಾಲು ಕುಡಿಸಿದ್ದೀನಿ, ನಾನು ಎಲ್ಲ ಥರದ ಕೇರ್ನ ತೊಗೊಂಡು ಬಂದಿರೋಳು ನಾನು. ಓಕೆನಾ? ಸೊ ಅಲ್ಲಿ ಒಂದು ಹರ್ಡ್ ಇರುತ್ತೆ. ಸೊ ಪಾಪ್ಯುಲೇಷನ್ ಹೈ ಇರುತ್ತೆ, ಭಾಳ ಜನ ಅಡ್ಮಿಷನ್ ಆಗ್ತಾ ಇರ್ತಾರೆ. ಕ್ವಾಲಿಟಿ ಯಾವತ್ತು ಕಾಂಪ್ರಮೈಸ್ ಅಂದರೆ ಟ್ರೀಟ್ಮೆಂಟಲ್ಲಿ ಆಗಲ್ಲ. ಗೊತ್ತಾಗ್ತಿದೆ ಅಲ್ವಾ ನಿಮಗೆ? ಈಗ ನೀವು ಏನು ಅರ್ಥ ಮಾಡ್ಕೋಬೇಕು ಅಂದರೆ, ನೀವೇನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ, ಒಂದು ಬಿಸ್ನೆಸ್ ಕ್ಲಾಸ್ ಪರ್ಸನ್ ಬಂದುಬಿಟ್ಟು ಜನರಲ್ ವಾರ್ಡಲ್ಲಿ ಅವ್ರು ಅಡ್ಮಿಟ್ ಆಗ್ತಾರೆ, ಇಲ್ಲ ನಮ್ಮ ಗೌರ್ಮೆಂಟಲ್ಲಿ ಕೊಟ್ಟಿರೋ ಸ್ಪೆಷಲ್ ವಾರ್ಡಲ್ಲಿ ಅವ್ರು ಅಡ್ಮಿಟ್ ಆಗ್ತಾರೆ, ಅವ್ರು ಆಗ್ಬೋದು. ಟ್ರೀಟ್ಮೆಂಟ್ ಕ್ವಾಲಿಟಿ ಪ್ರಾಬ್ಲಮ್ ಇಲ್ಲ. 24/7 ನಿಮಗೆ ಪ್ರೈವೇಟಲ್ಲಿ ಸಿಗದಿಲ್ದಿರೋದು ಕೂಡ ಸರ್ವಿಸ್ ನಿಮಗೆ ಗೌರ್ಮೆಂಟಲ್ಲಿ ಸಿಗುತ್ತೆ. ಬಿಕಾಸ್ ನೈಟ್ ಟೈಮ್ ಹೋದ್ರೂ ನಾವಿರ್ತೀವಿ, ಎಲ್ಲ ಸ್ಪೆಷಾಲಿಟೀಸ್ ಅವರು ನಿಮಗಲ್ಲಿ ಸಿಗ್ತಾರೆ. ಸೊ ವಾಟ್ ಡು ಯು ಥಿಂಕ್, ವಾಟ್ ಇಸ್ ದ, ಐ ಮೀನ್ ವಾಸ್ ಇಟ್ ನಾರ್ಮಲ್ 10 years ago? Was it normal 20 years ago? With respect of health, child of that age getting hospitalized for some small infection that he has. It's getting triggered a lot, no? Because of when you compare it with the immunity also. So tell me, in that perspective, in both the hospitals, kids are getting hospitalized. Yes. So give me more ಚಾನ್ಸಸ್. ಲೈಕ್ ಯಾರೇ ಆಗಲಿ ಈ ಹಾಸ್ಪಿಟಲಲ್ಲಿ ಮಗುನ ಅಡ್ಮಿಟ್ ಮಾಡಬೇಕು, ಈ ಹಾಸ್ಪಿಟಲಲ್ಲಿ ಮಗುನ ಅಡ್ಮಿಟ್ ಮಾಡಬೇಕು, ಅದು ಪೇರೆಂಟ್ಸ್ ಡಿಸಿಷನ್. ನಾನು ಈ ಸೀಟಲ್ಲಿ ಕುತ್ಕೊಂಡ್ಬಿಟ್ಟು ನೀವು ಗೌರ್ಮೆಂಟಲ್ಲೇ ಅಡ್ಮಿಟ್ ಮಾಡಬೇಕು, ಪ್ರೈವೇಟಲ್ಲಿ ಅಡ್ಮಿಟ್ ಮಾಡಬೇಕು ಅಂತ ನಾನು ಹೇಳೋದಕ್ಕಾಗಲ್ಲ. ಸಾಕಷ್ಟು ಒಂದು ವಿಡಿಯೋ ಎಕ್ಸಾಂಪಲ್ ನಾನು ನಿಮಗೆ ಕೊಡ್ತೀನಿ. ದಟ್ ವಿಡಿಯೋ ವಾಸ್ ಬೇಸ್ಡ್ ಆನ್ ಗೌರ್ಮೆಂಟ್ ವ್ಯಾಕ್ಸಿನ್ಸ್ ಆ್ಯಂಡ್ ಪ್ರೈವೇಟ್ ವ್ಯಾಕ್ಸಿನ್ಸ್. ಸೊ ಮೈ ಬೇಸಿಕ್ ಅವೇರ್ನೆಸ್ ಅಬೌಟ್ ದಟ್ ವಿಡಿಯೋ ವಾಸ್ ಗೌರ್ಮೆಂಟ್ ವ್ಯಾಕ್ಸಿನೇಷನ್ನ ಎಕ್ಸೆಪ್ಟ್ ಮಾಡಿ. ಇಟ್ಸ್ ನೆವರ್ ಲೈಕ್ ಗೌರ್ಮೆಂಟ್ ಅಂದರೆ ಪ್ರಾಪರಾಗಿ ಕೊಡ್ತಾರೋ ಇಲ್ವೋ, ನೀಡಲ್ಸ್ ಕರೆಕ್ಟಾಗಿರುತ್ತೋ ಇಲ್ವೋ. ಯು ವಿಲ್ ಬಿಲೀವ್ ಆರ್ ನಾಟ್, ಪ್ರೊಬಬ್ಲಿ ಯು ಮೈಟ್ ನಾಟ್ ಬಿಲೀವ್ ಇಟ್, ಬಟ್ ದೇರ್ ಆರ್ ಸರ್ಟೈನ್ ಪಾಪ್ಯುಲೇಷನ್ ಹೂ ಬಿಲೀವ್ಸ್ ದ್ಯಾಟ್ ಗೌರ್ಮೆಂಟ್ ವ್ಯಾಕ್ಸಿನೇಷನ್ ಕೊಡೋದ್ರಿಂದ ಮಗುವಿಗೆ ಮೇನ್ಲಿ ಡಿಸೀಸಿಂದ ಪ್ರೊಟೆಕ್ಷನ್ ಸಿಗಲ್ಲ, ಬಿಕಾಸ್ ಇಟ್ಸ್ ಅ ಗೌರ್ಮೆಂಟ್ ವ್ಯಾಕ್ಸಿನ್. ಆ ಥರ ಇರೋದಿಲ್ಲ. ಗೊತ್ತಾಗ್ತದೆ ವ್ಯಾಕ್ಸಿನ್ ನಾವೆಲ್ಲರೂ ಕೋವಿಶೀಲ್ಡು, ಕೋವ್ಯಾಕ್ಸಿನ್ ಎಲ್ಲ ಗೌರ್ಮೆಂಟಿಂದ ಕೊಟ್ಟಿರೋ ವ್ಯಾಕ್ಸಿನೇ ಹಾಕ್ಕೊಂಡಿದ್ದೀವಿ. We had no other choice back then, right? What I would like to correct here is individual perspective is different and a population perspective is different. Understood? So there are 10 people here. So you feel that you have taken government vaccine and you're absolutely fine with it. That's a good point. Yeah? But the rest 8 people think that government vaccines probably not give the protection and they have not given it. And statistically, we know the evidence more than you, right? So I'm talking about the statistics here. So in that statistics wise, people trust government sector a little low. And the reason behind it, if you want to ask me, is a wide range of reasons. They might question the quality. They might question the medications which are coming from government sector. They might question the treating doctor. So you never know what is causing it, right? So the gap between the two is not money. It's more than that. There's so many things which are bridging a gap between a private and a government sector when it comes to healthcare. Yes. Okay, sure. So yeah, ನೀವು ಗೂಗಲ್ ಪೇರೆಂಟ್ಸ್ ಬಂದಿರ್ತಾರೆ, ಸುಮಾರಷ್ಟು ಡೌಟ್ಸ್ ಇರುತ್ತೆ.
ಸೊ ಅವ್ರಿಗೇನು ಹೇಳಬೇಕು ಅಂತ ಹೇಳ್ತೀರಾ? ಸೊ ಗೂಗಲ್ ಪೇರೆಂಟ್ಸ್, ಯು ಮೀನ್ ಟು ಸೇ ಅವರು ಈ ಥರ ಡಿಸೀಸ್ ಬಗ್ಗೆ ತಿಳ್ಕೊಂಡು ಬಂದಿರ್ತಾರೆ ಅಲ್ವಾ? ಸೊ ಡೆಫಿನೆಟ್ಲಿ ಅವರು ತಿಳ್ಕೊಂಬರ್ಬೋದು ಡಿಸೀಸ್ನ, ಏನದು ಯಾವ ಡಿಸೀಸ್ ಅದು ಯಾವ್ದು ಇರ್ಬೋದು ಅನ್ನೋ ರೈಟ್ಸ್ ಅವರಿಗಿದೆ ತಿಳ್ಕೊಂಬರೋದು. ಬಟ್ ಅದನ್ನು ತಿಳಿದಾದ್ಮೇಲೆ ಆ ನಾಲೆಡ್ಜ್ನ ಡಾಕ್ಟರ್ ಜೊತೆಗೆ ಯುನೋ ಕೊಲೈಡ್ ಆಗುತ್ತೆ ಅಲ್ವಾ? ದ ನಾಲೆಡ್ಜ್ ಶುಡ್ ನಾಟ್ ಬಿ ಫಾರ್ ದ ಸೇಕ್ ಟು ಕಂಪೇರ್ ವಿತ್ ದ ಡಾಕ್ಟರ್ಸ್ ನಾಲೆಡ್ಜ್ ಅಷ್ಟೇ. ಸೊ ನಿಮಗೆ ತಿಳ್ಕೊಬೇಕು ಏನಾಗ್ಬೋದು ಈ ಡಿಸೀಸಿಂದ, ನೀವು ಯಾವ ರೀತಿ ಪ್ರೈಮರಿ ಪ್ರಿಕಾಷನ್ಸ್ ತೊಗೋಬೋದು, ಅದನ್ನೆಲ್ಲ ನೀವು ತಿಳ್ಕೊಬೇಕಂದ್ರೆ ಡೆಫಿನೆಟ್ಲಿ ನೀವು ಅದನ್ನು ಸರ್ಚ್ ಮಾಡ್ಕೊಂಡೇ ಬರ್ಬೋದು, ನೋ ಇಶ್ಯೂಸ್. ಸೊ ಸರ್ಚ್ ಮಾಡೋದು ಏನು ಅಷ್ಟು ಇಶ್ಯೂ ಇಲ್ಲ ಅಂತ ಅಂತಾರೆ? ಡೆಫಿನೆಟ್ಲಿ ನಾಟ್. ಬಟ್ ವೆನ್ ಯು ಲುಕ್ ಎಟ್ ಗೂಗಲ್ ರಿಸಲ್ಟ್ಸ್, ಎವ್ರಿ ಅದರ್ ಡಿಸೀಸ್ ಎಂಡ್ಸ್ ವಿತ್ ಅ ಕ್ಯಾನ್ಸರ್ ನೋಟ್. ಸೊ ವಾಟ್ ಇಫ್ ಯಾರಾದರೂ ಲೈಟ್ ಹಾರ್ಟೆಡ್, ಸ್ವಲ್ಪ ವೀಕ್ ಹಾರ್ಟೆಡ್ ಪೇರೆಂಟ್ ಇದ್ದಾರೆ ಅಂತ ಅಂದರೆ? ಸೊ ಈಗ ಒಂದು ಆನ್ಲೈನ್ ಪ್ಲ್ಯಾಟ್ಫಾರ್ಮಲ್ಲಿ ನೀವೊಂದು ಡಿಸೀಸ್ ಬಗ್ಗೆ ಹುಡುಕ್ತಾ ಇದ್ದೀರಾ ಅಂದರೆ ಅದರಲ್ಲಿ ಒಂದು ಸ್ಟ್ಯಾಂಡರ್ಡೈಸೇಷನ್ ಅನ್ನೋದು ಇರೋದಿಲ್ಲ. ಓಕೆ, ಸೊ ಇವಾಗ ನಾವು ಆ್ಯಸ್ ಅ ಡಾಕ್ಟರ್, ನಾನೊಬ್ಬ ಪೀಡಿಯಾಟ್ರಿಷಿಯನ್ ಆಗಿರೋದ್ರಿಂದ ಸೊ ನನಗೆ ಕೆಲವೊಂದು ಪುಸ್ತಕಗಳಿದೆ, ನಾನು ಅದನ್ನು ಒಂದು ಸ್ಟ್ಯಾಂಡರ್ಡ್ ಬುಕ್ ಆಗಿ ಕನ್ಸಿಡರ್ ಮಾಡ್ತೀನಿ, ನಾನು ಅದನ್ನು ಓದ್ತೀನಿ. ಬಟ್ ಇಲ್ಲೇನಾಗುತ್ತೆ ಅಂದರೆ ಮಲ್ಟಿಪಲ್ ಬುಕ್ಸ್ ಪ್ಲ್ಯಾಟ್ಫಾರ್ಮಿಂದ ಆಗಿರ್ಬೋದು, ರಿಸರ್ಚ್ ಪೇಪರ್ಸ್ ಆಗಿರ್ಬೋದು, ಆರ್ಟಿಕಲ್ಸಿಂದ ದೇ ವಿಲ್ ಗಿವ್ ಅ ಕನ್ಕ್ಲೂಷನ್ ರಿಪೋರ್ಟ್. ಸೊ ಅದರ ಮೇಲೆ ರಿಲೈ ಮಾಡಿ ಪೇರೆಂಟ್ಸ್ ಟೆನ್ಷನ್ ತಗೊಳೋ ಅವಶ್ಯಕತೆ ಇಲ್ಲ. ಇಟ್ಸ್ ಬೆಟರ್ ಟು ಕನ್ಸಲ್ಟ್ ಅ ಡಾಕ್ಟರ್ ದ್ಯಾನ್ ಗೂಗ್ಲಿಂಗ್. ಇನ್ನೂ ಸ್ವಲ್ಪ ಜಾಸ್ತಿ ಗೂಗಲ್ ಮಾಡಿ ಇನ್ನೂ ಇನ್ನು ಡೆಪ್ತ್ ಹೋಗಿ ಒಂದು ಚಿಕ್ಕದನ್ನು ದೊಡ್ಡದು ಮಾಡ್ಕೊಳ್ಳೋದು ಬೇಡ ಅಂತ ಹೇಳ್ತೀರಾ? ಸೂಪರ್. ಸೊ ಆಲ್ಸೋ ಲೆಟ್ ಮೀ ನೋ, ಸ್ಕ್ರೀನ್ ಟೈಮ್ ಅಂತ ಬರುತ್ತೆ, ಎಲ್ಲರಿಗೂ ಕನ್ಫ್ಯೂಷನ್ನು. ನನ್ನ ಮಗು ಎರಡು ಅವರ್ ನೋಡ್ತಾನೆ, ನನ್ನ ಮಗು 1 hour ನೋಡ್ತಾಳೆ, ಹಾಗೆ. ಸೊ ವಾಟ್ ಈಸ್ ದ ಮಿನಿಮಮ್ ಸ್ಕ್ರೀನ್ ಟೈಮ್ ಯು ರೆಕಮೆಂಡ್ ಫಾರ್ ಅ ಚೈಲ್ಡ್? ಸೊ ಏಜ್ ಕಟ್ ಆಫ್ಸ್ ಇದೆ ಅದಕ್ಕೆ. ಸೊ ಮಿನಿಮಮ್ 2 years ತನಕ ಚೈಲ್ಡ್ಸ್ ಬ್ರೈನ್ ಗ್ರೋತ್ ಆಗೋದು ಮ್ಯಾಕ್ಸಿಮಮ್ ಫೇಸ್ ಇರೋದೇ ಆ 2 yearsಲ್ಲಿ. ಸೊ ಈ 2 yearsನಲ್ಲಿ ನಾವು ಫ್ರಮ್ ಬರ್ತ್ ಟು 2 years 90% ಆಫ್ ದ ಬ್ರೈನ್ ಗ್ರೋತ್ ಆಗೋಗುತ್ತೆ ಚಿಕ್ಕ ಮಕ್ಕಳಲ್ಲಿ. ಅಡಲ್ಟ್ ಸೈಜಿಗೆ ಆಲ್ಮೋಸ್ಟ್ ನಿಯರ್ ಬೈ ಆಗ್ತಾ ಇರುತ್ತೆ ಬ್ರೈನ್ ಸೈಜ್. ಸೊ ಈ 2 yearsಲ್ಲಿ ಸ್ಕ್ರೀನಿಂದ ಎಕ್ಸ್ಪೋಜರ್ ಇರಬಾರ್ದು, ಝೀರೋ. ಇಟ್ ಶುಡ್ ಬಿ ಝೀರೋ. ಆ್ಯಂಡ್ ವಿಚ್ ಇಸ್ ವೆರಿ ಡಿಫಿಕಲ್ಟ್ ದೀಸ್ ಡೇಸ್ ವೆನ್ ವಿ ಸಿ ಇಟ್ ಇಸ್ ಹಾರ್ಡ್ಲಿ ವಿ ಸಿ ಎನಿ ಪೇರೆಂಟ್ ಹೂ ಇಸ್ ನಾಟ್ ಗಿವಿಂಗ್ ಅ ಸ್ಕ್ರೀನ್ ಟೈಮ್ ಟು ಅ ಚೈಲ್ಡ್, ರೈಟ್? ಸೊ 2 to 5 years ನೀವು ಬಂದಾಗ ಸ್ವಲ್ಪ ನೀವು ಎಕ್ಸ್ಟೆಂಡ್ ಮಾಡ್ಬೋದು ಅದನ್ನು ಫಾರ್ ಲೈಕ್ ಫಾರ್ ಅ ಹಾರ್ ಆರ್ ಸೊ. ಬಟ್ ಆ್ಯಸ್ ದ ಏಜ್ ಈಸ್ ಪ್ರೋಗ್ರೆಸ್ಸಿಂಗ್, ಎಜುಕೇಷ್ನಲ್ ಆ್ಯಕ್ಟಿವಿಟೀಸ್ ಬರ್ತಾ ಇದೆ, ಮಗು ಅದರಲ್ಲೇ ಓದಬೇಕು ಅನ್ನೋದು ಬರುತ್ತೆ. ಸೊ ಎಜುಕೇಷ್ನಲ್ ಪರ್ಸ್ಪೆಕ್ಟಿವ್ ನೋಡಿದಾಗ ನೀವು ಡ್ಯೂರೇಷನ್ನ ಇನ್ಕ್ರೀಸ್ ಮಾಡ್ಬೋದು. ಓಕೆ, ಬಟ್ ವೆನ್ ಯು ಆರ್ ಮೈಂಡ್ಲೆಸ್ಲಿ ಏನು ಸ್ಕ್ರೀನ್ನ ಅವ್ರು ಸ್ಕ್ರೋಲ್ ಮಾಡ್ತಾರಲ್ಲ, ದಟ್ ಈಸ್ ನಾಟ್ ಇನ್ಕ್ಲೂಡೆಡ್ ಇನ್ ದಟ್ ಎಜುಕೇಷನಲ್ ಪರ್ಪಸ್. ಸೊ ಬೇಸಿಕಲಿ ಈಗ 5 years ಮೇಲಿರೋ ಮಕ್ಕಳಿಗೆ ಆಲ್ಮೋಸ್ಟ್ ವಿ ಸೇ ನೀವು 30 minutes to 1 hour ಸ್ಕ್ರೀನ್ ಟೈಮ್ ಕೊಡಿ. ಸೊ ಅದರಲ್ಲಿ ಅವ್ರ ಎಜುಕೇಷನಲ್ ಇನ್ಕ್ಲೂಡ್ ಮಾಡಿದ್ರೆ ಇಟ್ ಇಸ್ ವೆಲ್ ಆ್ಯಂಡ್ ಗುಡ್. ಸೊ ಸ್ಕ್ರೀನ್ ಟೈಮ್ ಶುಡ್ ಬಿ, ವಾಟ್ ಇಸ್ ದ ಸ್ಟ್ಯಾಂಡರ್ಡ್ ಟೈಮಿಂಗ್ಸ್ ಯು ರೆಕಮೆಂಡ್? No time for screen time. No time for screen time. Okay. Also, I need to understand your perspective of child and parent connect. How engaging you need to be with the child to understand. Iga, you can take care of a child until she or he reaches teenager. Yes. A teenage ಆಗೋ ಅಷ್ಟರಲ್ಲಿ how close you need to be with your child. ಯಾವ ಥರ ಕನೆಕ್ಟ್ ಇರಬೇಕು? One connect is, how important is that connect? Because ಎಲ್ಲರೂ ವರ್ಕಿಂಗು. ಸೊ somewhere I feel that the connect is missing ಅಂತ. What do you have to You're think? right in that aspect. Actually, one of my teachers, we were discussing regarding the same topic, and I liked what she actually shared her thoughts with me. Emotionally, ಒಬ್ಬ ಪೇರೆಂಟ್ ಇಲ್ಲ ಪೇರೆಂಟ್ಸ್ ಮಗು ಜೊತೆ ಕನೆಕ್ಟ್ ಆಗಿದ್ರೆ ನೀವು ಅದನ್ನ ಮೆಟೀರಿಯಲಿಸ್ಟಿಕ್ ಲವ್ ಆಗಿರ್ಬೋದು, ಇಲ್ಲ ವಾಟ್ ಯು ಆರ್ ಟೆಲ್ಲಿಂಗ್, ಬೇರೆ ಕಡೆ ಹೋಗೋದು, ಬೇರೆ ಕಾಲೇಜಸ್ ಹೋಗೋದು, ಅದು ನಿಮಗೆ ಮ್ಯಾಟರ್ ಆಗಲ್ಲ. ಬಿಕಾಸ್ ನಿಮ್ಮ ಮಗುಗೆ ಅರ್ಥ ಆಗಿದೆ ದಟ್ ಅವ್ರ ಪೇರೆಂಟ್ಸ್ ಕರೆಕ್ಟಾಗಿ ಮಗುನ ಅರ್ಥ ಮಾಡ್ಕೊತಾ ಇದ್ದಾರೆ. ಆ ಇಮೋಷ್ನಲ್ ಕನೆಕ್ಟ್ ಒಂದ್ಸಲ ಇನಿಷಿಯಲ್ ಫೇಸಸಲ್ಲಿ ನೀವು ಕರೆಕ್ಟಾಗಿ ಡಿಫೈನ್ ಮಾಡಿದ್ದೀರಾ ಅಂದರೆ ಅದ್ರ ನೆಕ್ಸ್ಟ್ ಪಾಯಿಂಟಲ್ಲಿ ಅದು ಎಲ್ಲೂ ಪ್ರಾಬ್ಲಮ್ ಮಾಡಲ್ಲ. ಬಿಕಾಸ್ ಮಗುವಿಗೆ ಕಾನ್ಫಿಡೆನ್ಸ್ ಇರುತ್ತೆ ದಟ್ ಮೈ ಪೇರೆಂಟ್ಸ್ ಟ್ರಸ್ಟ್ ಮೀ, ನಾನು ಏನೇ ಆ್ಯಕ್ಷನ್ ತೊಗೊಂಡ್ರು ದೇ ನೋ ದ್ಯಾಟ್ ವಾಟ್ ಐ ಆಮ್ ಡೂಯಿಂಗ್ ಇಸ್ ರೈಟ್. So initial connect is very important. And the connect should be in such a way that the child should feel that ನಾನು ಏನೇ ಮಾಡ್ತಾ ಇದ್ದೀನಿ ನನ್ನ ಪೇರೆಂಟ್ಸಿಗೆ ಅದು ಅರ್ಥ ಆಗ್ತಿದೆ ಇಮೋಷನಲಿ. ಆ್ಯಂಡ್ ಆಲ್ಸೋ ದ ಚೈಲ್ಡ್ ವಿಲ್ ಬಿ ಟ್ರಾನ್ಸ್ಪರೆಂಟ್, ಹೈಡ್ ಮಾಡಲ್ಲ, ಸುಳ್ಳು ಹೇಳಲ್ಲ. ಸೊ ಆಲ್ ದೀಸ್ ಕಂಪ್ಲೇಂಟ್ಸ್ ವಿಲ್ ನಾಟ್ ಕಮ್ ಲೇಟರ್ ಆನ್ ಅಂತ ಹೇಳ್ತಿದ್ದೀರಾ, ಒನ್ಸ್ ಯು ಆರ್ ವೆಲ್ ಕನೆಕ್ಟೆಡ್ ವಿತ್ ಯೋರ್ ಚೈಲ್ಡ್ ಅಂತ. ಅಮೇಝಿಂಗ್, ಥ್ಯಾಂಕ್ ಯು. ಲೆಟ್ಸ್ ಮೂವ್ ಆನ್ ಟು ಅವರ್ ನೆಕ್ಸ್ಟ್ ಸೆಗ್ಮೆಂಟ್. ಸೊ ಇಟ್ಸ್ ಮಿತ್ಸ್ ಆ್ಯಂಡ್ ಮಿಸ್ಕನ್ಸೆಪ್ಷನ್ಸ್. ಸೊ ದೇರ್ ಆರ್, can you give me like 5 myths
that really don't work now. ಅಂದರೆ ಒನ್ ಐ ಕ್ಯಾನ್ ಟೆಲ್ ಯು, ಮಸಾಜ್ ಮಾಡೋದು ಮಗುಗೆ ಚೆನ್ನಾಗಿ ಆಯಿಲ್ ಹಚ್ಬಿಟ್ಟು ಅದರ ಸ್ಕಿನ್ ಚೆನ್ನಾಗಿ ಮಾಡೋಕ್ಕೆ. ಸೊ ಐ ಡೋಂಟ್ ಫೀಲ್ ದ್ಯಾಟ್ ವರ್ಕ್ಸ್ ನಾವು ಅಂತ. ಸೊ ಗಿವ್ ಮಿ 4 more. ಓಕೆ, ಮಿತ್ಸ್ ರೈಟ್. ಸೊ ಮಿತ್ಸ್ ಬಂದಾಗ ಬ್ರೆಸ್ಟ್ ಫೀಡಿಂಗ್ ಮದರ್ಸಿಂದು ನಾನು ಸಾಕಷ್ಟು ವಿಡಿಯೋಸ್ ಮಾಡಿಬಿಟ್ಟಿದ್ದೀನಿ. ಅಷ್ಟೊಂದು ಮಿಸ್ಬಿಲೀಫ್ಸ್, ಮಿತ್ಸ್ ಇದೆ. ಮೇನ್ಲಿ ಡೆಲಿವರಿ ಆದ ಕೂಡಲೇ ದೇ ಶುಡ್ ವೇರ್ ವಾರ್ಮ್ ಕ್ಲೋತ್ಸ್, ಸ್ಕಾರ್ಫ್ಸ್ ಹಾಕೋಬೇಕು, ಸಾಕ್ಸ್ ಹಾಕೋಬೇಕು ಇನ್ ಅ ಸ್ಕಾರ್ಚಿಂಗ್ ಹೀಟ್ ವಿಚ್ ಇಸ್ ನಾಟ್ ನೀಡೆಡ್. ಸೊ ದ ಮೋರ್ ದೇ ಆರ್ ಡಿಹೈಡ್ರೇಟೆಡ್ ದ ಲೆಸ್ ಮಿಲ್ಕ್ ಇಸ್ ಪ್ರೊಡ್ಯೂಸ್ಡ್, ರೈಟ್? ಸೊ ಆ ರೀತಿ ಮಿತ್ ಹಾಗೂ ಮಿಸ್ಕನ್ಸೆಪ್ಷನ್ನ ಇಟ್ಕೋಬಾರ್ದು. ಪಾಸಿಟಿವ್ ವೇನಲ್ಲಿ ಕೇಳಿದ್ರೆ ವಿಚ್ ಇಸ್ ನಾಟ್ ಆ್ಯಕ್ಚುಲಿ ಅ ಮಿತ್ ಅಂತ ಹೇಳಿದ್ರೆ ಬ್ಯಾಂಗಲ್ಸ್. ಸೊ ಮದರ್ಸ್ ಈಗ ಬ್ಯಾಂಗಲ್ಸ್ ಯೂಸ್ ಮಾಡ್ತಾ ಇದ್ದಾರೆ. ಮಗು ಹೊಟ್ಟೆಯೊಳಗಿರುವಾಗ್ಲೂ ತಾಯಿ ಬ್ಯಾಂಗಲ್ಸ್ ಹಾಕೊಂಡಿದ್ದಾರೆ. ಆ ಶಬ್ದದಿಂದ ಮಗು ಒಳಗಡೆನೆ ಸ್ಟಿಮ್ಯುಲೇಟ್ ಆಗ್ತಾ ಇರುತ್ತೆ. ಸೊ ನೀವೊಂದು ನರ್ವಸ್ ಸಿಸ್ಟಮ್ನ ಹಾಗೆ ಹಿಯರಿಂಗ್ ಏಡ್ನ ಸ್ಟಿಮ್ಯುಲೇಟ್ ಮಾಡ್ತಿರ್ತೀರ. ಯಾವಾಗಿಂದ ಅಂದರೆ ಹೊಟ್ಟೆ ಒಳಗಿಂದನೇ. ಓಕೆ, ಸೊ ಇದು ಆದಮೇಲೂ ಆ ಬ್ಯಾಂಗಲ್ಸ್ ಶಬ್ದದಿಂದ ಮಗುಗೆ ಒಳ್ಳೆ ಸ್ಟಿಮ್ಯುಲೇಷನ್ ಆಗಿ ಬ್ರೈನ್ ಕೂಡ ಬೆಟರ್ ವೇನಲ್ಲಿ ಪ್ಲಾಸ್ಟಿಸಿಟಿ ಶೋ ಮಾಡುತ್ತೆ. ಸೊ ಈ ರೀತಿ ನಮ್ಮ ಕಲ್ಚರಲ್ ಬಿಲೀಫ್ಸ್ ಏನಿತ್ತು, ಸೊ ಮದುವೆ ಆಗಿದ್ದು ಹೆಣ್ಣು ಬ್ಯಾಂಗಲ್ಸ್ ಹಾಕೋಬೇಕು ಅನ್ನೋದೇನು ಬಿಲೀಫ್ ಇದೆ, ಅದರಲ್ಲಿ ತುಂಬ ಸೈಂಟಿಫಿಕಲಿ ಪ್ರೂವನ್ ಅಡ್ವಾಂಟೇಜಸ್ ಕೂಡ ಇದೆ. ಸೊ ಆ ರೀಸನ್ನ ಗೊತ್ತಾದರೆ ಯಾರೂ ಅದನ್ನು ಮಾಡಬಾರ್ದು ಅನ್ನೋದನ್ನು ಬಯಸೋದಿಲ್ಲ ಅಂತ ಅನಿಸುತ್ತೆ ನನಗೆ. ವಾವ್, ಸೂಪರ್, ಅಮೇಝಿಂಗ್. ಐ ನೆವರ್ ಹರ್ಡ್ ಅಬೌಟ್. ಇಟ್ಸ್ ಅಮೇಝಿಂಗ್. ಥ್ಯಾಂಕ್ ಯು. ಆ್ಯಂಡ್ ಒನ್ ಮೋರ್. Yeah, the second most problem what we face as a pediatrician is the honey. Okay. So first day of life ಅಲ್ಲಿ first thing ಮಗು ಟೇಸ್ಟ್ ಮಾಡಬೇಕಂದ್ರೆ ಅದು ಹನಿ ಇರಬೇಕು ಅನ್ನೋದು ಇರುತ್ತೆ. ಇದು ರಿಲಿಜಿಯನ್ ಬಿಲೀಫ್ ಕೂಡ ಇರ್ಬೋದು. ಬಟ್ ಆ ಹನಿಯಿಂದ ಯಾವ ಇನ್ಫೆಕ್ಷನ್ ಬರ್ಬೋದು, ಎಷ್ಟು ಮಟ್ಟಿಗೆ ಮಗುಗೆ ದಟ್ ವಿಲ್ ಹ್ಯಾವ್ ಅ ಹಾರ್ಡ್ ಕಾಂಪ್ಲಿಕೇಟೆಡ್ ಎಫೆಕ್ಟ್. ಸೊ ಅದು ಪೇರೆಂಟ್ಸಿಗೆ ಅವೇರ್ ಮಾಡಿಸೋದು ನಮಗೆ ಸ್ವಲ್ಪ ಮಟ್ಟಿಗೆ ಕಷ್ಟ ಆಗ್ತಿದೆ ಆ ಬಿಲೀಫಿಂದ ಹೊರಗೆ ತರೋದಕ್ಕೆ. ಸೊ ಹನಿ ತಿನ್ನಿಸ್ಬೇಡಿ. ನೋ, ಇಟ್ಸ್ ಆಲ್ವೇಸ್ ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗ್ ಅಪ್ ಟು 6 months. Not even water. No. Breast milk has 90% of water, so not needed. Superb. So amazing. Thank you. So in your entire journey of a pediatrician, ಒಂದು ಕೇಸು ನಿಮ್ಮ ಮನಸ್ಸನ್ನ ಮುಟ್ಟಿದ್ದು, ನೀವು ಇಷ್ಟಪಟ್ಟು ಅದನ್ನು ಅಟೆಂಡ್ ಮಾಡಿದ್ದು, ಆಮೇಲೆ ನಿಮಗೆ ಅದರಿಂದ ತುಂಬ ಇಮೋಷ್ನಲ್ ಅಟ್ಯಾಚ್ಮೆಂಟ್ ಬೆಳೆದಿರೋದು, ಇನ್ನೂ ಕೂಡ ಅದನ್ನು ನೆನೆಸ್ಕೊಳ್ಳೋದು, ಆ ಥರ ಯಾವುದಾದ್ರೂ ಒಂದಿದ್ರೆ? ಸಾಕಷ್ಟು ಇದೆ. ಬಟ್ ಒನ್ ಕೇಸ್ 3-year-old ಮಗು ಬರುತ್ತೆ ಅಡ್ಮಿಷನಿಗೆ, ನಿಮೋನಿಯಾ ಆಗಿರುತ್ತೆ. ಸೊ ನಿಮೋನಿಯಾ ಕಾಂಪ್ಲಿಕೇಶನಿಂದ ನಾವು ಒಂದು ನಿಮೋಥೊರಾಕ್ಸ್ ಅಂತ ಒಂದು ಕಾಂಪೋನೆಂಟ್ ಹೇಳ್ತೀವಿ, ಆ ರೀತಿ ಮಗುಗಾಗಿತ್ತು. ಸೊ ಮಗುವಿಗೆ ನಾವು ಚೆಸ್ಟ್ ಡ್ರೈನ್ ಎಲ್ಲ ಹಾಕಿ ಸೆಟಲ್ ಮಾಡಿದ್ವಿ. ವೈಟಲ್ಸ್ ವೈಸ್ ಹಿ ವಾಸ್ ಸ್ಟೇಬಲ್, ಬಟ್ ಆ ಡ್ರೈನ್ ಇರುತ್ತಲ್ವ ಚೆಸ್ಟಲ್ಲಿ, ಸೊ ಅದು 3-year-old ಆ ಡ್ರೈನ್ನ ಇಟ್ಕೊಂಡು ಡೈಲಿ ಆ ಬೆಡ್ ಮೇಲೆ ಮಲಗೋದನ್ನು ನೋಡೋದು ತುಂಬ ಕಷ್ಟ ಆಗುತ್ತೆ ಒಬ್ಬ ಡಾಕ್ಟರಿಗೆ. ಮೀನ್ ವೈಲ್ ಅದೇ ಮೂಮೆಂಟಲ್ಲಿ ಆ ರೂಮಲ್ಲಿ ಇರೋ ಬೇರೆ ಮಕ್ಕಳೆಲ್ಲ ಪ್ರತಿದಿನ ಡಿಸ್ಚಾರ್ಜ್ ಆಗ್ತಾನೆ ಇರ್ತಾರೆ, ಹೊಸ ಕೇಸ್ ಬರ್ತಾ ಇರುತ್ತೆ, ರಿಕವರಿ ಆಗ್ತಾ ಇರ್ತಾರೆ. ಬಟ್ ಈ ಮಗು ಎವ್ರಿ ಡೇ ನಾನು ಆ ರೂಮಲ್ಲಿ ಎಂಟರ್ ಆದಾಗ ದಟ್ ಚಿಯರ್ಫುಲ್ನೆಸ್, ದಟ್ ಸ್ಮೈಲ್ ವೆನ್ ಹಿ ಸಾ ಮೀ. ಸೊ ಗುಡ್ ಮಾರ್ನಿಂಗ್ ಅರ್ಚನಾ ಮೇಡಮ್ ಅಂತ ಹಿ ಯೂಸ್ ಟು ಇನ್ವೈಟ್ ಮೀ ಎವ್ರಿ ಸಿಂಗಲ್ ಡೇ. ಬಟ್ ದಟ್ ಇನ್ವೈಟ್ ಯೂಸ್ ಟು ಪಿಂಚ್ ಮೀ ಇನ್ಸೈಡ್, ದಟ್ ನಾನು ಯಾವಾಗ ಡಿಸ್ಚಾರ್ಜ್ ಮಾಡಿ ಕಳಿಸ್ಬೋದು ಅಂತ. ಯಾಕಂದರೆ ಎಷ್ಟು ಸಲ ನಾವು ಆ ಡ್ರೈನ್ನ ಟ್ಯೂಬ್ನ ತೆಗೆಯೋದಕ್ಕೆ ಟ್ರೈ ಮಾಡ್ತಾ ಇದ್ವು, ಅದೇನು ಕಾಂಪ್ಲಿಕೇಟ್ ಆಗ್ತಿತ್ತೆ ಹೊರತು ವಿ ವೇರ್ ನಾಟ್ ಏಬಲ್ ಟು ರಿಮೂವ್ ದ ಟ್ಯೂಬ್. ಸೊ ಆ ಟ್ಯೂಬ್ ಜೊತೆಗೆ ಮನೆ ಕಳಿಸ್ಕೊಟ್ರೆ ಕಾಂಪ್ಲಿಕೇಶನ್ಸ್ ಇನ್ನೂ ಭಾಳ ಆಗ್ತಾಯಿತ್ತು. ಸೊ ಹೀಗೆ 1.5 month ಕಳೀತು. ಸೊ ಬೇಸಿಕಲಿ ನನ್ನ ಇಮೋಷನ್ ಆ ಮಗು ಜೊತೆಗೆ ತುಂಬಾ ಕನೆಕ್ಟೆಡ್ ಆಗಿಬಿಡ್ತು. 1.5 month ಡೈಲಿ ಮಾರ್ನಿಂಗ್ I was able to hear his greetings and I was happy, but I couldn't see the pain the child was bearing. So on fine day, ಡಾಕ್ಟರ್ಸ್ ಕೂಡ ಅವ್ರ ಪೇರೆಂಟ್ಸ್ಗೆ ಹೋಗಿ ಹೇಳ್ತಾರೆ ಅವ್ರ ಪ್ರಾಬ್ಲಮ್ಸ್. ನಾವು ಅದೇ ರೀತಿ ಮಾಡ್ತೀವಿ. ಎಷ್ಟಾಗುತ್ತೋ ನಾವಲ್ಲಿ ಎಷ್ಟು ಬೋಲ್ಡಾಗಿ ನಾವು ತೋರಿಸ್ಕೊತೀವೋ ಅಷ್ಟೇ ವೀಕ್ನೆಸ್ ಕೂಡ ನಮ್ಮಲ್ಲಿರುತ್ತೆ. ಸೊ ಐ ವಾಸ್ ಜಸ್ಟ್ ಟೆಲಿಂಗ್ ಟು ಮೈ ಮಾಮ್ ದ್ಯಾಟ್ ಎಲ್ಲ ಮಾಡಾಯಿತು, ಕ್ಲಿನಿಕಲಿನೂ ಸ್ಟೇಬಲ್ ಇದ್ದಾನೆ, ಬಟ್ ಆ ಟ್ಯೂಬ್ ಮಾತ್ರ ಯಾವುದು ಕಾರಣಕ್ಕೂ ತೆಗಿಯೋಕ್ಕಾಗ್ತಾ ಇಲ್ಲ. ಫೈನಲಿ ಪೇರೆಂಟ್ಸ್ ಇವಾಗ 1.5 month ಏನು ಪೇಮೆಂಟ್ ಎಲ್ಲ ಆಗಿದೆ, ನಾವು ದೇ ಆರ್ ನಾಟ್ ರೆಡಿ ಟು ಬೇರ್ ಮೋರ್. ಸೊ ಅವ್ರ ಮನೆಗೆ ಕರ್ಕೊಂಡು ಹೋಗ್ಬೇಕಂತಿದ್ದಾರೆ. ಐ ರಿಯಲಿ ಹೋಪ್ ಮಗು ಆರಾಮಾಗಿರಬೇಕು ಮನೆಯಲ್ಲಿ ಅಂತ ಹೇಳಿಬಿಟ್ಟು, ಬಿಕಾಸ್ ಟ್ಯೂಬಿಂದು ಕಾಂಪ್ಲಿಕೇಶನ್ಸ್ ತುಂಬಾ ಇರುತ್ತೆ, ಲೈಫ್ ಕಾಂಪ್ಲಿಕೇಶನ್ಸ್ ಎಲ್ಲ ಆಗ್ಬೋದು. ಸೊ ಆ ಥರ ಅನ್ಕೊಂಡು ನಾನು ನೆಕ್ಸ್ಟ್ ಡೇ ಬರ್ತೀನಿ. ಸೊ ಫೈನಲ್ ಟ್ರೈ ಅಂತ ಪೀಟ್ ಸರ್ಜರಿಗೆ ಶಿಫ್ಟ್ ಮಾಡ್ತೀವಿ ಮಗುನ, ಅಲ್ಲಿಂದ ಮನೆಗೆ ಹೋಗಲಿ ಟ್ಯೂಬ್ ಜೊತೆಗೆ ಅಂತ. ಬಟ್ ಆ ಮೂಮೆಂಟಲ್ಲಿ ಬಿಲೀವ್ ಮಾಡ್ತಿರೋ ಇಲ್ವೋ, ಬಟ್ ದಟ್ ಡೇ ಐ ರಿಯಲೈಸ್ಡ್ ದಟ್ 3 ಸ್ಟ್ರಾಂಗ್ ಪವರ್ಸ್ ಆರ್ ದೇರ್ ಟು ಹೀಲ್ ಅ ಪರ್ಸನ್. ಸೊ ಒಂದು ಏನಂದರೆ ತಂದೆ ತಾಯಿಂದು ಶ್ರದ್ಧೆ ಇರಬೇಕು ಮಗು ಮೇಲೆ, ಅದು ಅವ್ರು ಕೊಡ್ತಾಯಿದ್ರು. ಫಾದರು ಇದ್ದರು, ಮದರು ಇದ್ದರು, ಗ್ರ್ಯಾಂಡ್ ಮದರು ಇದ್ದರು. ಎರಡನೇದೇನಿರಬೇಕಂದ್ರೆ ಒಂದು ಡಾಕ್ಟರಿಂದು 100% ಎಫರ್ಟ್ ಇರಬೇಕು, ಅದು ಸಹ ಇತ್ತು ಇಲ್ಲಿ. ಥರ್ಡ್ ಏನಂದರೆ ಪಾಸಿಟಿವ್ ಎನರ್ಜಿ.
ಅದನ್ನು ನೀವು ಗಾಡ್ ಬಿಲೀಫ್ ಅನ್ಕೋಬೋದು, ಇಲ್ಲಾಂದರೆ ಪೇರೆಂಟ್ಸಿಂದು ಪಾಸಿಟಿವ್ ಎನರ್ಜಿ ದಟ್ ಮೈ ಚೈಲ್ಡ್ ವಿಲ್ ರಿಕವರ್ ಕರೆಕ್ಟ್. ಅನ್ನೋದಿರಬೇಕು. ಸೊ ಆ ಮೂರನೇ ಎನರ್ಜಿ ಬಂದಿದ್ದು ಕೊನೆ ದಿನದಲ್ಲಿ ಅಂತ ಅನಿಸುತ್ತೆ. ಸೊ 1.5 month ಆದಮೇಲೆ ಮ್ಯಾಜಿಕಲಿ ಲೈಕ್ ವಿ ಗಿವ್ ಅ ಲಾಸ್ಟ್ ಟ್ರಯಲ್ ಟು ರಿಮೂವ್ ದ ಟ್ಯೂಬ್ ಆ್ಯಂಡ್ ದ ಟ್ಯೂಬ್ ಗೆಟ್ಸ್ ರಿಮೂವ್ಡ್ ವಿತೌಟ್ ಎನಿ ಕಾಂಪ್ಲಿಕೇಶನ್ ಆ್ಯಂಡ್ ದ ಈವ್ನಿಂಗ್ ಚೈಲ್ಡ್ ಕಮ್ಸ್ ಟು ಮೀ running, hugging me and telling like I'm leaving to my house, and without the tube I still have the photo with me. So that was really a overwhelming response for a doctor, and that day I realized ನೀವು ಯಾವುದೇ ಹಾಸ್ಪಿಟಲ್ ಎಂಟರ್ ಆದಾಗ ಫಸ್ಟ್ ದೇವ್ರದ್ದು ಒಂದು ಮೂರ್ತಿ ಇಟ್ಟಿರ್ತಾರೆ. ಕರೆಕ್ಟ್. ಸೊ ದಟ್ ಈಸ್ ದೇವ್ರಂತ ಆದರೂ ನೀವು ಬಿಲೀವ್ ಮಾಡ್ಕೋಬೋದು, ಇಲ್ಲ ಪಾಸಿಟಿವ್ ಎನರ್ಜಿ ಅಂತ ಆದರೂ ನೀವು ಬಿಲೀವ್ ಮಾಡ್ಕೋಬೋದು. ಈ ಇಂಟರ್ಪ್ಲೇ ಇರುತ್ತಲ್ಲ, ಈ ಮೂರು ಇಂಟರ್ಪ್ಲೇ ಇದ್ದರೆ ಮಾತ್ರ ಆ ಹೆಲ್ತಿಗೆ ನೀವು 100% ಆಗಿ ಔಟ್ಕಮ್ ತೊಗೊಂಬರ್ಬೋದು. Super. Thank you for sharing this story, Archana. It's very moving. I'm so glad we have many doctors like you who are actually giving their best for children. Amazing. So, ನೀವು ಇಂಡಿಯಾದ ಫ್ಯೂಚರ್ ನೋಡಿದ್ರೆ, ಇಂಡಿಯಾದ ಫ್ಯೂಚರ್ ವೆನ್ ಇಟ್ ಕಮ್ಸ್ ಟು ಯೋರ್ ಡಿಪಾರ್ಟ್ಮೆಂಟ್ ನೋಡಿದಾಗ ಏನು ನೋಡ್ತೀರಾ? ಏನೆಲ್ಲ ಇಂಪ್ರೂವ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀರಾ? ವಾಟ್ ಈಸ್ ದ ಬೆಸ್ಟ್ ಥಿಂಗ್ ಟು ಹ್ಯಾಪನ್ ಫಾರ್ ದ ಪೀಡಿಯಾಟ್ರಿಕ್ ಡಿಪಾರ್ಟ್ಮೆಂಟ್? ಟೆಲ್ ಮಿ. Children now are the gems of future. Sure. ಸೊ ನಮ್ಮ ಕಂಟ್ರಿನಲ್ಲಿ ಎಕ್ಸ್ಟ್ರಾ ಆರ್ಡಿನರಿ ಜೆಮ್ಸ್ ಬರೋರಿದ್ದಾರೆ, ಎಕ್ಸ್ಟ್ರಾ ಆರ್ಡಿನರಿ ಟ್ಯಾಲೆಂಟ್ಸ್ ಇದೆ. ಮಕ್ಕಳನ್ನ ನಾವು ಅವ್ರದ್ದು ಕೆಪಾಸಿಟೀಸ್ ನೋಡಿದಾಗ ದೇ ವಿಲ್ ಬಿ ಡೆಫಿನೆಟ್ಲಿ ಇನ್ ಅ ಪಾಸಿಟಿವ್ ವೇ ದೇ ಆರ್ ಗೋಯಿಂಗ್ ಟು ಹೆಲ್ಪ್ ದ ನೇಷನ್. ಬಟ್ ಈ ಔಟ್ಡೋರ್ ಸ್ಪೋರ್ಟ್ಸ್ ಏನಿದೆ ಅಲ್ವಾ, ಅದನ್ನು ನಾನು ಭಾಳ ನೋಡೋದಕ್ಕೆ ಇಷ್ಟಪಡ್ತೀನಿ, ಪಡಬೇಕಂತನೂ ನನಗೆ ಆಸಕ್ತಿ ಇದೆ. ಸೊ ನಾವು ಯಾವಾಗಾದರೂ ಪಾರ್ಕಿಗೆ ಹೋದಾಗ, ವಾಕ್ ಮಾಡಿದಾಗ ಮಕ್ಕಳು ಕಮ್ಮಿ ಇರ್ತಾರೆ, ಏಜ್ ಆದವ್ರು ಭಾಳ ಇರ್ತಾರೆ. ಹೌದು ಹೌದು. ಸೊ ಅದೇನು ಕಾನ್ಸೆಪ್ಟ್ ಇದೆ ಅಂದರೆ ಬರೀ ಏಜ್ ಆದವ್ರು ಮಾತ್ರ ಪಾರ್ಕಲ್ಲಿ ಅಡ್ಡಾಡಬೇಕು, ಯಂಗ್ಸ್ಟರ್ಸ್ ಇನ್ನೂ ನೆಸೆಸಿಟಿ ಇಲ್ಲ. ಇಟ್ ಈಸ್ ಜಿಮ್ಸ್ ಆರ್ ಮೆಂಟ್ ಫಾರ್ ಯಂಗ್ಸ್ಟರ್ಸ್. ಸೊ ಪಾರ್ಕ್ ಮನೆಯಲ್ಲೇ ಮಗುಗೆ ಮಾಡ್ಬೋದು. ಸೊ ಆ ಇಂಟರ್ಪ್ಲೇ ಏನಿದೆ, ಅವರ ಏಜ್ ಜೊತೆಗೆ ಆಟಾಡೋದು, ಹಾಗೆ ಅವರ ದೊಡ್ಡ ಮಕ್ಕಳ ಜೊತೆ ಆಟಾಡೋದು. ನಾವೆಲ್ಲರೂ ದೊಡ್ಡವ್ರ ಜೊತೆನೂ ಆಟಾಡಿದ್ದೀವಿ, ಚಿಕ್ಕವ್ರ ಜೊತೆನೂ ಆಟಾಡಿದ್ದೀವಿ ಅಲ್ವಾ. ಸೊ ದಟ್ ಇಂಟರ್ಪ್ಲೇ ಕಮ್ಯುನಿಕೇಷನ್ ಸ್ಕಿಲ್ಸ್ನ ಬೆಳೆಸಬೇಕು ಅಂದರೆ ನಾವು ಔಟ್ಡೋರ್ ಆ್ಯಕ್ಟಿವಿಟೀಸ್ಗೆ ಎಂಪಸೈಸ್ ಮಾಡಲೇಬೇಕಾಗತ್ತೆ. ಓಕೆ. ಸೊ ಇಫ್ ಯು ಹ್ಯಾವ್ ಟು ಗಿವ್ ಅ ಮೆಸೇಜ್ ಟು ಒನ್ ಯಂಗ್ ಪೇರೆಂಟ್ ಆ್ಯಂಡ್ ಆಲ್ಸೋ ಒನ್ ಯಂಗ್ kid who wants to become a pediatrician like you, what would it be? One message for the parent and one message for the student. Message for the parent is a right nutrition, and with no guilt you are trying your level best with your child. Absolutely. Then you should not be worried about anything else. Don't run behind the social media. For the child, it is always, if the child wants to be a pediatrician after looking at us, I think the motto of me being a pediatrician has served well. Wow, super. Thank you, Archana. Thank you for this today. You're welcome. So, Archana, we have one fun game for you. You'll have to guess the word. Okay, we have jumbled up letters, so we have to guess it. Okay. Sure. I can tell you hints. Yeah, please do. So, you are a... It's my profession, right? Doctor. Yeah. That's right. Yeah, she got it right. This is the next one. Let's see how many you can actually get it right. Heart. Yeah. Right. Got it right. Yeah, she got it. So this is the next one. You own a Clinic. I think probably I'm guessing through your clues only. Yeah. Good That's one. right. That's right. Yeah. No, you guessed it right. The next one. I don't need a clue for this. Wow. A mask. Right. Wow, she got it without a clue. Next one. Let's see if she gets it. Throat. Right. Wow, amazing. She got it so quick. So this is the final one. What's that? Virus. Right. It's the virus. So, Dr. Archana, I have few fun rapid fire questions for you. You'll have to answer quickly, okay? Sure. If kids rule the world, what food would be served for breakfast every day? Probably a pancake. Pancake? Yeah. Superb. You like pancakes? I do. Hence. Okay. A sound you instantly recognize in your clinic even without looking. Babies crying. True that.
One thing children do that secretly makes you laugh in the clinic. They just grab my stet and just want to know what to do with it. Okay. They're very curious. No? Yes. Yeah, right. Okay. One parent question do you hear so often you could answer it in your sleep? ಮಗುಗೆ ಹೇಗೆ ಹಾಲು ಕುಡಿಸ್ಬೇಕು. So true, no? One childhood habit you haven't given up. The junks per se. Yeah. Superb. If you had to sum up pediatric life in one emoji, what would it be? The smiley one. Smile. Ever happy. Definitely. Thank you. Did really well for this round. Thank you. You're welcome. So Archana, you have given us all the views that we want for today parenting. So ತುಂಬಾನೇ ಇನ್ಸೈಟ್ ಸಿಕ್ತು ನಿಮ್ಮ ಜೊತೆ ಮಾತಾಡೋದ್ರಿಂದ. How did you feel about? It was really a great experience for me. As a non-medical professional, you were very keen enough to know how the profession actually runs through. And I hope via this video, many of the parents will get a better insight Exactly, about yeah. the nutrition and child's health. That's the message we have here. Thank you for joining us here, and thank you guys for joining us today.